शरीफ अज्जा ಅಯ್ಯೋ ನನ್ನ ತಂದೆ ಹೋಗ್ಬಿಟ್ಟಲ್ಲೋ. चढ़ के चले गए नाना, क्या किया नाना? ಕಾಲಿಟ್ಟ ಕಡೆ ಕಷ್ಟನೆಲ್ಲ ಪರಿಹರಿಸ್ತಾ ನೋಡಿದ್ದೆಲ್ಲ ಪದ ಮರದ ನನ್ನಪ್ಪ. ಇಂಥ ಮಹಾತ್ಮ ಇನ್ನಿಲ್ಲಪ್ಪ. ಈಗ ಮುಂದೇನ್ ಮಾಡೋದು? ಅವ ಕಲ್ತದ್ದು ಬೆಳೆದದ್ದೆಲ್ಲ ನಮ್ಮವ್ರು ಕೂಡ. ಅವನ್ ತತ್ವ ಪದ ಕೇಳಿದವರೆಲ್ಲ ಅವ ನಮ್ಮವ ಅಂತ ತಿಳ್ಕೊಂಡಾರ. ನಮ್ಮ ರೀತಿ ಕರ್ಮ ಮಾಡೋಣ. ಅವ ಹುಟ್ಟಿನಿಂದ ಇಂದಿನವರೆಗೂ ನಮ್ಮ ಪದ್ಧತಿಯಲ್ಲೇ ಇದ್ದಾವ. ಹಮಾರೇ ರಿವಾಜ್ ಸೆ ದಫನ್ ಕರೆಂಗೆ ಕ್ಯಾ? ಶರೀಫ್ ಸಾಹೇಬ್ರಂತ ಸಂತನ್ನ ನಮ್ಮವ ಅಂತ ಖರೆ ಕೊಟ್ಟಿ ಮಾಡೋದಕ್ಕಿನ್ನ ನಾವಿಬ್ರು ಕೂಡಿ ಅವ್ರ ಸಂಸ್ಕಾರ ಮಾಡೋಣಂತ. ಅವ ನಮಗಷ್ಟ ಅಲ್ಲ, ಇಡೀ ಜಗತ್ತಿಗೆ ಸೇರಿದವ. ಒಪ್ಪುವಂತ ಮಾತು ಬರಾಬರ್. ಸಚ್ಚೆ शरीफ नाना की दोस्त सारा दिन अल्लाह अकबर. 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 शरीफ नाना ನಿನ್ನ ಮ್ಯಾಲ ಶಾಹಿರ ಕೇಳ. ಸವಾಲೊಂದು ನಿನ್ನ ಮ್ಯಾಲ ಶಾಹಿರ ಕೇಳ. ಸವಾಲೊಂದು ನಿನ್ನ ಮ್ಯಾಲ, ಸವಾಲೊಂದು ನಿನ್ನ ಮ್ಯಾಲ ಶಾಹಿರ ಕೇಳ. ಸವಾಲೊಂದು ನಿನ್ನ ಮ್ಯಾಲ ಶಾಹಿರ ಕೇಳ. ಸವಾಲೊಂದು ನಿನ್ನ ಮ್ಯಾಲ ಶಾಹಿರ ಕೇಳ. ಬಯಲು ಅಲಾವಿಗೆ ನವಿಲು ಕುಣಿದು ನಿಂತು. ಬಯಲು ಅಲಾವಿಗೆ ನವಿಲು ಕುಣಿದು ನಿಂತು. ತೈಲವಿಲ್ಲದ ಜ್ಯೋತಿ, ತೈಲವಿಲ್ಲದ ಜ್ಯೋತಿ ಬೆಳಕು ಮದೀನದಿ. ತೈಲವಿಲ್ಲದ ಜ್ಯೋತಿ ಬೆಳಕು ಮದೀನದಿ. ಸವಾಲೊಂದು ನಿನ್ನ ಮ್ಯಾಲ ಶಾಹಿರ ಕೇಳ. ಸವಾಲೊಂದು ನಿನ್ನ ಮ್ಯಾಲ ಶಾಹಿರ ಕೇಳ. ಬಂಡಿ ಗಾಲಿಯ ಬುಡಕ ಬೆಂಕಿಯ ಹಚ್ಚಿತ್ತು. ಬಂಡಿ ಗಾಲಿಯ ಬುಡಕ ಬೆಂಕಿಯ ಹಚ್ಚಿತು. ಪುಂಡಯ ಜೀದನ, ಪುಂಡಯ ಜೀದನ ಕುಂಡಿಯ ಊರಿದಿತ್ತು. ಕುಂಡಿಯ ಊರಿದಿತ್ತು. ಸವಾಲೊಂದು ನಿನ್ನ ಮ್ಯಾಲ ಶಾಹಿರ ಕೇಳ.
ತಾಬೂತಿನೊಳಗೊಂದು ತಗಡಿನ ಹಸ್ತವ ಕಂಡು ತಾಬೂತಿನೊಳಗೊಂದು ತಗಡಿನ ಹಸ್ತವ ಕಂಡು ಮೆಹಬೂಬೆ ಅರೇ ಇಮಾಮ್ ಸಾಬ್ आपका बेटा ಏನ್ ಚಲೋ ನಾಚ್ ಮಾಡ್ತಾನ್ರಿ ಬರೇ ಕುಣಿಯೋದಷ್ಟೇ ಅಲ್ಲ ಅವನೇ ಹಾಡ್ ಮಾಡ್ಯಾನ ಎಲ್ಲ ಅಲ್ಲಾನ ಕೃಪಾ ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕ್ಕೆ ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕ್ಕೆ ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕ್ಕೆ ಸಿದ್ಧ ಒಳಗಿಡು ಅಜು ಏಳು ಹ್ಯಾಂಗ ಮೈ ಮರ್ತು ಕುಣಿತಿದ್ದ ಅಂತೀನಿ ನಮ್ಮ ಶರೀಫ ಅವ ನವಿಲ್ ನಂಗೆ ಕುಣಿತಿದ್ರ ಜನ ಕಣ್ಣು ಬಿಟ್ಕೊಂಡು ನೋಡಿದ್ದು ಎಷ್ಟು ಶಾಣೆನೋ ನಿನ್ ಮಗ ಅಂತ ಹೊಗಳಿದ್ದು ನನ್ನ ಮತ್ತೆ ಅವ ನನ್ ಮಗ ಅಲ್ಲೇನ ಅಕ್ಕ ಬಂದೋಳು ಚಿಗರಿ ಹಂಗ ಜಿಕ್ಕೊಂತ ಅಮಿಜಾನ್ ಆ ಬೇಟಾ ಉಣದ ಕಾಲಿಗೆ ದಣಿವಾಗಿರ್ಬೇಕು ಮಾರ್ಯಾದಂತೂ ಆಯಾಸ ಕಾಣವಲ್ದು ಬೇಟಾ ನೀ ಹಿಂಗ ಕಾಲ ಹಾಳು ಮಾಡಬಾರ್ದಪ್ಪ ಕುಣಿದು ಸ್ವಲ್ಪ ಸಾಲಿಗೆ ಹೋಗಿ ಓದು ಬರೋನಾದ್ರೂ ಕಲಿ ಸಾಲಿ ಅಕ್ಕ ಹೊಲ ಮನಿ ನೋಡ್ಕೊಂಡು ಇತ್ರಾತು ನೈನೇ ಜಮಾನ ಬದಲಾಗೈತಿ ಈಗ ಹೊಲಮನಿ ಜೊತೆಗೆ ಓದು ಬರಾನು ಬರ್ಬೇಕು ಯಾ ಬೇಟಾ ನೀವ್ ಹೇಳ್ದಂಗ ಆಗ್ಲಿ ಬಾಬಾ ಶವಾಸ್ ಅಯ್ಯಯ್ಯೋ ಭೂಲ್ ಗಯಾ ಯಾ ಅರೆ ಬೇಟಾ ಕುछ तो खा के जाओ नहीं मां बार वाला कूट ಹಾಕ್ಬೇಕು अरे सुन बेटा शरीफ जी बाबा ये वहां रखना जी चाचा मला मच्छिनी 8 ಜನ ಬಿಟ್ಟು ಕರ್ಕೊಂಡ್ ಬಾ ಆತ್ರಿ ಬಾ ಮಗ ಬಾ ಬಾಬಾ ಇದ್ರ ರೆಕ್ಕಿಗೆ ಸ್ವಲ್ಪ ಮುಲಾಮಚ್ರಲ್ಲ ನಾನು ಮನುಷ್ಯರಿಗೆ ಮದ್ದು ಕೊಡವ ಮತ್ತ ಇದಕ್ ಜೀವ ಇರೋದಿಲ್ಲೇನು ನಮ್ಮಂಗೆ ಇದಕ್ ನೋವಾಗೋದಿಲ್ಲೇನು ವಾ ಬೇಟಾ ವಾ ಕರೆ ಹೇಳ್ದಿ ಇಡೀ 84 ಕೋಟಿ ಜೀವರಾಶಿಗೂ ಜೀವಿರ್ತತಿ ನೋವಿರ್ತತಿ ನಿನ್ ಪಾರಿವಾಳನ ಬಿಟ್ಬಿಡು ತನ್ನಷ್ಟು ತಾನು ಹಾರಾಡ್ಕೊಂಡಿದ್ರ ಎಲ್ಲ ಸರಿ ಹೋಗ್ತತಿ ನಾಳೆ ಪಾರ್ವಾಳದ ಆಟ ಐತಿ ನನ್ ಪಾರ್ವಾಳ ಎಲ್ಲಾರ್ಕಿನ ಮ್ಯಾಲ ಹಾರ್ಬೇಕು ಇದಕ್ ಮದ್ದಾಕು ಅಂದ್ರ ಏನೇನೋ ಅಂತಿ ಆಟೋ ಅಂತ ಕೇಳ್ತಾನ ಹಚ್ಚಿ ಬಿಡ್ಬಾರ್ದ ನೋಡ್ರಲ್ಲ ಅವ್ನ ಅಳು ಮಾರಿನ ಛೇ ಈಟಿಗೆಲ್ಲ ಅಳ್ತಾರನು ಹಾ ಏ ಶರೀಫಾ ಪಾರ್ವಾಳ ಬೇಡನು ಮಠದಿಂದ 500 ದನಿ ಕೇಳಿದ್ರೆ ಸಾಕು ಇದ್ದದನ್ನ ಇದ್ದಂಗ ಬಿಟ್ಟು ಮೈ ಮರೆತು ಓಡಿ ಬಿಡ್ತಾನ ಶಿವನೇ ನಿನ್ನೊಡ್ಡೋಲಗದೊಳೊಪ್ಪುವ ಘನ ಮಹಾಮಹಿಮರೆಲ್ಲರೂ ಅವಕ್ಕೆ ಬಾರದೆ ನಿತ್ಯ ಸುಖದಿಂದೊಪ್ಪರೋ ಶರೀಫಾ ಬಾಳ ಚಲೋ ಐತ್ರಿ ಏನಾರ ನೀನು ಓದ್ಕಲಿ ಆಮೇಲೆ ಇದನ್ನ ಓದಿ ಅಂತೆ ನಮ್ ಬಾಬಾ ನನ್ ಗಾವಟಿ ಸಾಲಿಯಾಗ ಹಾಕ್ಬೇಕು ಅಂತ ಮಾಡ್ಯಾನ್ರಿ ಬೇಷ್ ಆತ್ ಬಿಡು ನೀ ಕಲ್ತ್ ಬಂದ ಮೇಲೆ ಈ ಪುಸ್ತಕ ನಿಂಗ ಕೊಡ್ತೀನಿ ಶಿವ ನಿನಗೆ ಒಳ್ಳೆ ಗುರುವನ್ನ ಕರುಣಿಸಲಿ ಮೇನ್ ಇವರಿಗೆಯೂ ನೆಲೆಯಿಲ್ಲವೋ ಪೇಳ್ ಇವರ ದೆಸೆಯನೆನುತ ಕೇಳಲು ಶಿವಗೆ ತಿಳಿವಂದದಲ್ಲಿ ಬಳಿಕ ಎಂಬುವಿಂತೆಂದ ओम नमो देवते नारायणी सुरदेवते निग्रह शक्ति परदेवते पापनाशिनी अस्य सिंहाक्रांतिनी वेदकृते नारायणी साधक मनोल्लासकारिणी गोमुख ब्राह्मणी ब्रह्म वाच सिद्धि देवी राजस्था देवी बन्नी महाकाली देवी ओम श्री परमेश्वरी ओम पट स्वाहा
ಭಟ್ರ ಪೂಜೆ ಬಸಂತಪ್ಪ ಬಾಯ್. ತಗೋ ಇದು. ಬಾ. ಬಸಂತಪ್ಪ ಇದನ್ನ ನಿನ್ನ ಮಗಳ ಎಡಕಿನ ತೊಳಿಕ್ ಕಟ್ಟು. ಹ್ಞೂ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮೊದ್ಲ ಕೈಕಾಲು ತೊಳೆದು ದೇವಿ ಹೆಸರು ನೆನೆಸಿ ಮಲ್ಕೋ ಅಂತ ಹೇಳು ಅಂದ್ರೆ ಕೆಟ್ಟ ಕನಸು ಬಿಡುದಿಲ್ಲ. ಅದೇನ ಅಂದಂಗ ಬಸಂತಪ್ಪ ಲಗುನ ಹಾಕಿ ಲಗ್ನ ಮಾಡಿಬಿಡ್ಲಾ? ಆತ್ರಿಯಪ್ಪ. ಒಳ್ಳೇದು ನಡಿ ಬರ್ತೀನಿ. ಬರಿಲ್ಲ ಇದನ್ನ ಕಟ್ಕೋರಿ. ಮುಂದಿನ ಮಾಸಿಯೊಳಗ ನಿಮ್ಮ ಮನಸ್ಸಿನ ಇಚ್ಛೆ ಎಲ್ಲ ಪೂರ್ತಿ ಆಗ್ತಾವ. ಒಳ್ಳೆದಾಗ್ಲಿ. ಬರ್ರಿ ನಡೀರಿ ನಡೀರಿ. ಗುರುಗಳ ಕಾಲಿಗೆ ಬೇಡ್ರಿ. ಇವ್ರನ್ನ ಶಿಷ್ಯರಾಗಿ ತಗೊಂಡು ಉದ್ಧಾರ ಮಾಡೋ ಭಾರ ನಿಮ್ದು. ಮರುಭೂಮಿ ಒಳಗೆ ಬೀಜ ನಾಟು ಅಂತೇಳು ಶಂಕರ. ಒಂದರ ಮಾರಿ ಒಳಗಾದ್ರೂ ವಿದ್ಯಾದ ಕಳೆ ಅದ ನೋಡು. ಬ್ರಾಹ್ಮಣಾರ್ಥಕ್ಕಾದ್ರೂ ಕಳಿಸ್. ಹೊಟ್ಟಿಪಾಡಿಗೆ ಒಂದು ಹಾದಿ ಆದಿ. ಹಂಗಂದ್ ಹೆಂಗಾದಿತ್ತೋ ಗೋವಿಂದ? ಈ ಸುತ್ತಮುತ್ತಲ ನೀನ್ ಬಿಟ್ಟು ಪಾಠ ಹೇಳೋ ಇನ್ನಾಗದಾರ. ತಗೋ ಅವ್ರನ್ನ ತಗೊಂಡೆ ನನ್ನ ತಲೆ ಮೇಲೆ ಕೂಡಿಸ್ಕೊಳ. ನೀವು ತಲೆಗೆರಿಸ್ಕೊಂಡಿಲ್ಲ ಅಷ್ಟೇ ಸಾಕು. ನಿಮ್ ತಿಳುವಳಿಕೆನೂ ಇಲ್ಲ, ಕೇಳದಷ್ಟು ಕೇಳೋ ಬುದ್ಧಿನೂ ಇಲ್ಲ. ನಿಮ್ಮಂಗ ನಿಮ್ ಮಕ್ಕಳು. ಯಪ್ಪ ನಮಸ್ಕಾರ ರೀ ಅಪ್ಪ. ಓ ಓ ಬಂದ್ಯಾ? ಓಂ ಶಂಭೋ ಶಂಕರಿ. ನೀನು ಒಂದು ಗುಡುಕ್ ತಗೊಳ್ಳು. ಬ್ಯಾಡ್ರಿ ಅಪ್ಪ ಬ್ಯಾಡ್ರಿ. ಒಲ್ಲೆ ಅನ್ನಬಾರದು, ದೇವಿ ಪ್ರಸಾದ. ಬ್ಯಾಡ್ರಿ. ಜಯ ಶಂಕರಿ ಜಗದಂಬೆ ಮಾತೆ, ನೀನೇ ಕಾಪಾಡು. ಮುಂಜಾನೆ ಆ ಬ್ರಾಹ್ಮಣರಿಗೆ ಹಿಂಗ್ ಯಾಕೆ ಸಿಕ್ಕಾಪಟ್ಟೆ ಬೈದ್ಯೋ ಗೋವಿಂದಪ್ಪ? ಇದ್ದದ್ದನ್ನು ಇದ್ದಂಗೆ ಹೇಳಿದ್ನೋ ಹನುಮಪ್ಪ. ಆದ್ರೆ ಹ್ಯಾಂಗ್ ತಿಳಿಸಿ ಹೇಳೋನು? ಅಪ್ಪ ಓದು ಬರಹ ಕಲಿಸಬಹುದು, ಆದ್ರೆ ವಿದ್ಯಾ ಪಡ್ಕೊಂಡು ಬರ್ಬೇಕು. ಒಬ್ಬ ಶಿಷ್ಯಗ ಚಲೋ ಗುರು ಸಿಗೋದು ಎಷ್ಟು ತ್ರಾಸು, ಅಷ್ಟ ತ್ರಾಸು ಒಬ್ಬ ಗುರುಗ್ ಒಬ್ಬ ಚಲೋ ಶಿಷ್ಯ ಸಿಗೋದು. ಬಿಡ್ರಿ, ನಾ ಹೋಗ್ಬೇಕು. ನನ್ ಪಾರವಾಳ ಹಾರೋಗ್ತೈತಿ. ಹಾರೋ ಪಾರಿವಾಳ ಎಷ್ಟೊತ್ತು ಹಾರಿತು ಬಿಡು, ಬರ್ತದ ಹೊಳ್ಳಿ ಕೂಡಿಗೆ. ಬಿಡ್ರಿ. ನಿಮ್ಮ ಅಪ್ಪ ಯಾರು ಹೇಳು? ನಿಮ್ಮಪ್ಪನ ನಮ್ಮಪ್ಪ. ಬಿಡ್ರಿ. ಏನಂತ ಮಾತಾಡ್ತೀವೋ? ಅವ್ರು ಯಾರಂತ ತಿಳಿದಿದಿ? ಯಾರ ಮಗ ಇವ? ಇಮಾಮ್ ಸಾಹೇಬ್ರ ಮಗ ರೀ. ಹೌದಾನ? ಹಾ ರೀ. ನಡಿ. क्या हुआ मुल्ला जी? शाम को हाँ नमाज करके उठने के वक्त हाँ। कमर पकड़ लिया। अच्छा अच्छा। कहाँ दर्द होता है? इधर नीचे, इधर और नीचे, इधर बाजू, इधर। अच्छा अच्छा, कोई फिक्र नहीं, मैं कुछ तेल दे देता हूँ, रात को लगाइए, फिर वापस आ जाइए कल। अच्छा अच्छा अच्छा। इमाम साहब रहा? हो गोविंद भट्ट जी सलाम। सलाम गोविंद भट्ट जी। आइए 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 आइए, बैठिए बैठिए। ಇಮಾಮ್ ಸಾಹೇಬ್ರ, ಈ ನಿಮ್ ಹುಡುಗನ್ನ ನಿಮ್ಮ ಅಪ್ಪ ಯಾರಪ್ಪ ಅಂತ ಕೇಳಿದ್ರ ನಿಮ್ಮ ಅಪ್ಪನ ನಮ್ಮಪ್ಪ ಅಂತಾನ? ಹಾ, ತೋಬಾ ತೋಬಾ ಬೇಟಾ, ಹಿರಿಯರ ಮುಂದೆ ಹಿಂಗ್ ಮಾತಾಡ್ತಾರೇನೋ? ತಿಳಿದ ಹುಡುಗ ತಪ್ಪು ಮಾಡ್ಯಾನ, ಮಾಫ್ ಮಾಡ್ಬೇಕು. ಏನೂ ತಿಳಿದವ ಅಲ್ಲ ಇಮಾಮ್ ಸಾಹೇಬ್ರ, ಬಹಳ ದೊಡ್ಡ ಮಾತು ಹೇಳನ. ಹಾ, ಅವಂಗೂ ನಿಮಗೂ ನನಗೂ ಅಪ್ಪ ಒಬ್ನ, ಆ ದೇವ್ರು ಅಲ್ಲ? ಬರಾಬರಿ ಹೇಳಿದ್ರಿ ಭಟ್ಟಿ. ಎಲ್ಲಾರ್ಗೂ ದೇವ್ರು ಆ ಅಲ್ಲಾನೆ. ಹುಡುಗ ಚುರುಕಿದ್ದಾನ. ಅವಂಗ ಓದು ಬರಹ ಕಲ್ಸೋ ವ್ಯವಸ್ಥೆ ಏನಾರ ಮಾಡ್ಸಿರೇನು? ಎಲ್ಲಿ ಕಳ್ಸೋಣ ಭಟ್ರ? ಹತ್ರದಾಗ ಯಾರೂ ಗುರುಗಳು ಸಿಗವಲ್ರು. ಆದ್ರ ನಾವ ಒಂದ್ ಸಾಲಿ ತೆಗಿಬೇಕು ಅಂತ ಮಾಡೀವಿ. ನಿಮಗ ಅಭ್ಯಂತರ ಇಲ್ದಿದ್ರ ನಾನ ಕಲಿಸ್ತೇನೆ. ನಮ್ಮನ್ಯಾಗ ಇರ್ಲಿ. ನಿಮ್ಮನ್ಯಾಗ ಅದೇಂಗಾಗ್ತೈತಿ?
ಆಗ್ಬೇಕು ಅಂತಂದ್ರೆ ಎಲ್ಲ ಆಗ್ತದ. ಏನಂತೀರಿ ಮಾಮ್ ಸಾಹೇಬ್ರ? ನಾನೇನ್ ಹೇಳಿ, ಹುಡುಕ್ತಿರೋ ಮೂಲಕಿ ತನಗ್ ತಾನ ಕಾಲಾಗ ಸಿಕ್ಕಂಗಾತು. ಎಲ್ಲ ಅಲ್ಲಾನ್ ಮೆಹರ್ಬಾನಿ. ಜರ ಸುನಿ. ಅಭಿಯ ನನ್ ಮಗನ ಅಷ್ಟು ದೂರ ಗುರ್ತು ಖೂನಿ ಇಲ್ಲದ ಕಡೆ ಕಳಿಸ್ಬೇಡ್ರಿ. ಅಳಬೇಡ ಅಜ್ಜು, ನಿಂದ್ ಮಾತ್ರ ಕಳ್ಳು, ನಂದ್ ಅಲ್ಲೇನು. ಮಗ ಮುಂದಕ್ಕೆ ಬರ್ಬೇಕಂದ್ರ ನಮ್ಮಿಂದ ದೂರ ಹೋಗಾಕ ಬೇಕು. ಗೋವಿಂದ್ ಭಟ್ರು ಈ ಫಾಸ್ಲೆದಾಗ ಬಹಳ ಹೆಸರುವಾಸಿ ಆದವರು. ಅಂಥವ್ರ ಹತ್ರ ಪಾಠ ಕಲಿಬೇಕಂದ್ರ ಪುಣ್ಯ ಮಾಡಿರ್ಬೇಕು. ಅಲ್ದ ಕಳಸಿನ ದೂರನು ಎರಡು ಹರ್ದಾರಿ ಅಷ್ಟ. ಭಟ್ಜಿ, ಅಜ್ಜು ಮಗ ಖಾದಿರ್ ಶಾವಾಲಿ ದಯದಿಂದ ಬಹುತ್ ದಿನದ ಮಗ ಹುಟ್ಟ್ಯಾನ ಶರೀಫ್. ಇವನ್ ಬಿಡಾಕ ಆಕಿ ಮನ್ಸು ಒಪ್ಪುವುದ ಇಲ್ಲ. ಹಂಗೇನಿಲ್ ಬಿಡ್ರಿ, ಎಷ್ಟ ಆಗ್ಲಿ ಹಡದ ಕಳ್ಳು. ಭಟ್ರ, ನಿಮ್ ಮನಸ್ಸು ಬಹಳ ದೊಡ್ಡದು. ಅವ ನನ್ ಮಗ ಅಲ್ರಿ, ನಿಮ್ ಮಗ ಅಂತ ಉಡಿಯ ಹಾಕೊಡ್ರಿ. ಯಾಕೋ ಶರೀಫ, ಬರ್ತೀಯನ? ಆತ್ರಿ. ಸರಿಯಾಗಿ ಹೇಳ್ತಿರೋ ಕೊಳ್ಳು ಎರಡು. ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭೆ ದೇವೈರ್ ಸದಾ ವಂದಿತ. ಶರೀಫ, ಇಲ್ಲಿ ಬಾಯ್ಲಿ, ಇಲ್ಲಿ ಬಾ ಕೊಡ್ರು. ಸಾ ಮಾಂ ಪಾತು ಸರಸ್ವತಿ ಭಗವತಿ. ಏನೋ ಅದು? ಏನಿಲ್ಲ ಗುರುಗಳೇ. ಶಂಭು, ಶಾಮು, ನೀವೆಲ್ಲರೂ ಅಕ್ಷರಾಭ್ಯಾಸ ಮಾಡ್ರಿ. ನೀವು ಬರೀಲೆ, ಗದಗಿನ ಭಾರತ ಪಾಠ ಮಾಡೋಣ ಬರ್ರಿ. ಕೊರಳ ಸೆರೆ ಹಿಗ್ಗಿದ ಉದ್ರುಗು ಜಲ ಉರವಣಿಸೆ ಕಡು ನೊಂದನ ಕಟ ಕುರುಪತಿಗೆ ಕೇಳಾದುದೆಂದನು ತನ್ನ ಮನ. ಈ ಸಾಬ ಇನ್ಯಾಕ್ ಬಂದು ಕಲ್ಯಾಕ್ ಬಂದಾನ? ಕೋಳಿ ಸಾರ್ ಹೆಂಗಿರ್ತೈತೆ ಕೇಳೋ. ಶೀಶಿ ಕೇಳೋ, ಶೀಶಿ ಕೇಳೋ, ಶೀಶಿ. ಹರಿಯ ಹಗೆ ಹೊಗೆ ದೂರ ದುರುಹದೆ ಬರಿದೆ ಹೋಹುದೆ ತನ್ನ ಜನನವ ಅರುಹಿ ಕೊಂದನು ಹಲವು ಮಾತೆ ನೆಲ್ಲು ಚಿಂತಿಸಿದ. ನೆಲ್ಲಿಕಾಯಿಗೂ ಸಮುದ್ರದ ಉಪ್ಪಿಗೂ ಸಂಬಂಧ ಇದ್ದಂಗ, ಅಲ್ಲಲ್ಲ ದೇಹಕ್ಕೂ ಜೀವಕ್ಕೂ ಸಂಬಂಧ ಇದ್ದಂಗ. ಪರಮಾತ್ಮನ ಸನ್ನಿಧಿಯೊಳಗಿರೋ ಜೀವಾತ್ಮ ಅನ್ನೋ ಹಕ್ಕಿ ಜಗತ್ತು ಅನ್ನೋ ಕಾಡು ಹೊಕ್ಕು ಹಾರಾಡ್ತದ. ಆಶಾಪಾಶ ಮೋಹದ ಬಲಿಯೊಳಗ ಸಿಕ್ಕ ವಿಲಿ ವಿಲಿ ಒದ್ದಾಡ್ತದ. ಹಿಂಗದ ಅನ್ನೋದು. ಅದಕ್ಕ ನಾ ಇಷ್ಟೊತ್ನ ನಿನಗೆ ಹೇಳ್ತಿದ್ನೋ, ನನಗ ನಾನ ಹೇಳ್ಕೊತಿದ್ನೋ, ನಂದು ಒಂದ್ ತಲಿನ ನೀನು ಯಾಕೆ ನಿನಗೇನ್ ತಿಳಿಸ? ಹೋಗ್ ಮಲ್ಕೋಗ್ ಹೋಗ್. ತಾಯಿ ಜಗದಂಬೆ. ಶರೀಫ, ಶರೀಫ, ಎಲ್ಲಿ ಹಾಳಾಗೋದು ನೀವ? ಏನು ಸೀದೆ ಬೆಳವಾ, ಏನು ಸೀದೆ ಬೆಳವಾ, ಒಂದು ಹುಟ್ಟಿತು ಭವವೆಂಬ ದುಃಖದ ಹಳುವ. ಏನು ಸೀದೆ ಬೆಳವಾ.
ಭಾವವೆಂಬ ದುಃಖದ ಹಳುವ ಕುಕು ಎನ್ನುತ್ತೀರಿ ಬೆಳವ ಆನಂದದೊಳು ತಾನಿರಲು ಸ್ವಾನಂದದಿ ರೆಕ್ಕೆಯ ಕೆದರುತ್ತಲಿರಲು ಆನಂದದೊಳು ತಾನಿರಲು ಸ್ವಾನಂದದಿ ರೆಕ್ಕೆಯ ಕೆದರುತ್ತಲಿರಲು ಭುವನದೊಳಗೆ ನಿಂತಿರಲು ಭುವನದೊಳಗೆ ನಿಂತಿರಲು ದೇವ ಶಿಶುನಾಳ ಭೀಷ ಗೋವಿಂದನ ವರವು ಕುಕು ಎನ್ನುತ್ತೀದೆ ಬೆಳವ ಬಂದು ಹೊಕ್ಕಿತು ಭವವೆಂಬ ದುಃಖದ ಹಳುವ ಕುಕು ಎನ್ನುತ್ತೀದೆ ಬೆಳವ ಯಾಕೋ ಮಂದಿ ಓಡಾಡೋ ದಾರಿ ಒಳಗ ಮುಳ್ಳು ಹಾಕ್ತಿ? ನೀವು ನಿಂತ್ ಮಣ್ಣ ಹಾಕಿದ್ರಿ ಅಂದ್ರ ಅಲ್ಲೇನೋ ಇರ್ಬೇಕು, ಅದಕ್ಕ ಅದನ್ನ ಯಾರು ಹಾಯ್ದೆ ಇರ್ಲಿ ಅಂತ ಅಲ್ಲಿ ಮುಳ್ಳು ಹಾಕಿದೆ. ಇದನ್ನೆಲ್ಲ ಎಲ್ ಕಲ್ತಿಯೋ ಶರೀಫ? ನಿಮ್ ಜೊತೆ ಸೇರಿದ್ಮೇಲೆ ಗುರುಗಳೇ. ನಾ ಎಷ್ಟು ದೂರ ಹೋಗ್ಬೇಕು ಗುರುಗಳೇ? ಹೋಗ್ಬೇಕಾಗಿತ್ತು ಗುರುಗಳೇ, ದಾರಿ ತಪ್ಪಿಸ್ಕೊಂಡ್ವಿ ಅನ್ಸ್ತದ. ಈ ಶರೀಫನ್ ಬೆನ್ನ ಹತ್ತಿದ್ರೆ ಹಿಂಗ ಆಗದು. ಶರೀಫನ್ ಬೆನ್ ಹತ್ತಿ ಅಲ್ಲ, ನನ್ನ ಬೆನ್ ಹತ್ತಿ. ಆದ್ರೆ ನಂಬಿಕೆ ಇರ್ಬೇಕಲ್ಲ. ಆ ದಿನ್ನಿ ಹತ್ತಿ ಹೇಳಿದ್ರೆ ಬರ್ತದ ಗುಡಿ ನಡೆಯೋ. ಇಲ್ಲೆಲ್ಲ ಮುಳ್ಳವಲ್ಲ, ಹೆಂಗ್ ಹೋಗೋದ್ರಿ? ಹಾಕೋರಿ ಇವನ. ಲಗುನ ಬರ್ರಿ, ಬ್ಯಾಡ ಆಯ್ತು. ಲಗುನ ಪೂಜೆ ಮುಗಿಸ್ಕೊಂಡು ಬರೋಣ. ಸುಮೇರಾ ಗುರುಗಳು ಚಪ್ಪಲಿ ಮೆಟ್ತೇನೋ? ಬರ್ತಿರೋ ಇಲ್ಲೋ ಲಗು ಲಗು? ಗುರುಗಳ ನಿಮ್ ಕಾಲಾಗಿನ್ವು ನಾವ್ ಮೆಟ್ಟೋದು ಅಂದ್ರೆ ಬೇಡ್ರಿ. ಮುಳ್ಳು ಬೇಲಿ ದಾಟ್ಲಿಕ್ಕೆ ಬರ್ದವ್ರು ಭಗವದ್ ಬೇಲಿ ಏನ್ ದಾಟಿರಿ? ಏನ ಶರೀಫ ಅಲ್ಲಿದಾನ, ಮಜಾ ಮಾಡ್ತೀನಿ ನೋಡ್ತಿರು. ಹೋಗು ಯಾಕ್ಲೇ ಮಗನ ಗುರುಗಳು ಚಪ್ಪಲಿ ಮೆಟ್ಟ್ಯಾ? ಅದ್ ಸೊಕ್ಕ ನಿನಗ? ನಾ ಏನೋ ಮಾಡ್ಲಿ? ಗುರುಗಳು ಅಪ್ನೆ ಕೊಟ್ರು ಅಂದ್ಮೇಲೆ ಆಹಾ ಅವ್ರ ಅಪ್ನೆ ಕೊಡ್ಸಿದ್ರು, ಇವ ಪಾಲಿಸ್ಬಿಟ್ಟ. ರಾಮಾಯಣದಾಗ ರಾಮನ್ ತಮ್ಮ ಬರ್ತಾ ನಮ್ಮ ಅಣ್ಣನ್ ಪಾತ್ಕಿನ ತಲೆ ಮೇಲೆ ಇಟ್ಕೊಂಡ್ಬಂದಿದ್ದ, ಗೊತ್ತೇನೋ? ಗುರುಗಳು ಪಾತ್ಕಿ ಮೆಟ್ಟೋದು ಒಂದ, ಶಿರಾ ಮೆಟ್ಟೋದು ಒಂದ, ಪಾಪದ್ದು ಜನ್ಮ ಚಪ್ಲಿಗಿಂತ ಅವ್ರ ಮಾತು ಕಡಿ ಆತ್ ನಿಮ್ಗ. ಅವ್ರ ಮೆಟ್ಟಿ ದಾಟು ಅಂದ್ರು, ನಾ ಹಂಗ ಮಾಡ್ದೆ. ಅವ್ರ ದಾಟು ಅಂದ್ರು ನೀ ದಾಟ್ದೆ. ಈಗ ಎರಡು ಇಕ್ಕರ್ಸ್ತೀವಿ, ಇಕ್ಕರ್ಸ್ಕೋ. ಯಾಕ ತಿಂದು ಜಾಸ್ತಿ ಅದೇ ನಿನ್ನೆ ಬ್ಯಾಡ ಅಂದ್ರು ಗುರುಗಳು ಛತ್ರಿ ಬೇಡ. ಗುರುಗಳಂದ್ರೆ ಏನು ಅಂತ ನಮ್ಗ ಹೇಳಕ್ ಬರ್ತಾನ? ಪಂಡಿತ ಇವ, ನಿಂಗೇನ ಗೊತ್ತು ನಮ್ ಧರ್ಮ?
ತಂದು ಗುರುಕುಲಕ್ಕೆ ಸೇರಿಸ್ಕೊಂಡ್ರಲ್ಲ ಅವ್ರ ತಪ್ಪು. ಓಂ ಜ್ಞಾನಿ ಜ್ಞಾನ ರೂಪಿ ಕಾಳಿ ಕಂಕಾಳಿ ರುದ್ರಿ ರುದ್ರ ರೂಪಿ ಯಮಸ್ವರೂಪಿ ಅಖಿಲಾಂಡಿ ಬ್ರಹ್ಮಾಂಡಿ ಭಸ್ಮಾಂಡಿ ಕೃತರೂಪಿ मनोभूषि भूभुजंगे शतकाल फंडे लुब्ध लुब्ध के भीषण मात्र स्थिरवेणी यक्षिणी महायक्षिणी ಓದ್ ಕಲೀಲಿಕ್ಕೆ ಬಂದಾರ ಇಲ್ಲ ಕಂಡವ್ರ ಮಕ್ಕಳು ತಲೆ ಇವ ಏನ್ ನಮ್ಮ ಧರ್ಮದವನ ಜಾತಿಯವನ ನಮ್ಮ ಹುಡುಗರ ಜೋಡಿ ಕೂಡಿಸಿ ಪಾಠ ಹೇಳೋದು ನಮ್ಮ ಸನಾತನ ಧರ್ಮ ಎಲ್ಲಿಗೆ ಬಂತು ಅಂತೀನಿ. ವರ್ಣಾಶ್ರಮ ಎಲ್ಲ ಹಾಳು ಮಾಡಿ ಏನೇ ಗದ್ಲ ಅಲ್ದ ಏನ್ರಿ ಮತ್ತವ ಎಂಥವನ ಏನ ನಮ್ ವೇದ ಪುರಾಣ ಅವಂಗ್ ಹೇಳೋದು ಅಂದ್ರ ಅಂದ್ರೆ ಬ್ರಾಹ್ಮಣರಿಗೆ ಎಲ್ಲ ಅರ್ಥ ಆಗ್ತದ ಉಳಿದವ್ರಿಗೆ ಅರ್ಥ ಆಗುದಿಲ್ಲ ಅಂತೇನು? ಅದಲ್ರಿ ವೇದ ಹೇಳ್ಕೊಳ್ಳಿಕ್ಕೆ ಅವನಿಗೆ ಮುಂಜಿ ಆಗ್ಯದ ಜಂಗಾರ ಹಾಕ್ಯಾನ. ಶರೀಫ ಬಾಯ್ಲೆ ಒಂದ್ಸಲ ಕರೆದು ತಿಳಿಯೋದಿಲ್ಲೇನೋ ದಡ್ಸೋಳ ಮಗನ ಬಾಯ್ಲೆ. ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರ ನುಗ್ಗಿದ ಭವಭಾರ ಹಾಕಿದ ಜನಿವಾರ ನುಗ್ಗಿದ ಭವಭಾರ ಲೋಕದ ಬ್ರಹ್ಮಜ್ಞಾನ ನೀ ಪಡೆಯೆಂದು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ. ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ವಶವಾದ ಸೂತ್ರವನು ಶಿಶುನಾಳದೀಶ ಗುರು ತನ್ನೊಡಲೊಳು ವಶವಾದ ಸೂತ್ರವನು ನಸು
ನಸುನಗುತ್ತಲಿ ತೆಗೆದಲ್ಲಿಯೇ ತೊಡಿಸಿದ ನಸುನಗುತ್ತಲಿ ತೆಗೆದಲ್ಲಿಯೇ ತೊಡಿಸಿದ ಕುಸುರಿದ ಮಂತ್ರವ ಹೊಸಬನ ಮಾಡುತ್ತ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ. ನಾ ಕನಸು ಕಂಡಿದ್ದೆಲ್ಲ ಸಾಕಾರ ರೂಪ ತಾಳಿ ನನ್ನ ಮುಂದೆ ಅದ ಶರೀಫ. ಇನ್ನೂ ಏನಾರ ಅನುಮಾನ ಇದ್ರ ಕೇಳು. ಇದ ನಮ್ ಕಡಿ ಭೇಟಿ ಅನ್ನೋ ಮಾತಾಡ್ತಿದ್ರಲ್ಲ ಗುರುಗಳೇ, ನಾ ಎಂದಿದ್ರು ನಿಮ್ ಮಗನ, ನನ್ ಕೈ ಬಿಡ್ಬ್ಯಾಡ್ರಿ. ನಿನ್ನ ಕೈ ಹಿಡಿದು ಆಡಿಸ್ತಾಳು ಆ ತಾಯಿ ಮಹಾಂಕಾಳಿ. ಯಾ ಕಾಲಕ್ಕೆ ಏನ್ ಮಾಡಿಸ್ಬೇಕು ಅನ್ನಿಸ್ತದೋ ಹಂಗ ಆಡಿಸ್ತಾಳ. ನೀನು ನಾನು ಆಟದಾಗ ಜೊತೆಗಾರರು ಅಷ್ಟ. ಅಂದ್ರ ಮನುಷ್ಯ ಪ್ರಯತ್ನಕ್ಕ ಕಿಮ್ಮತ್ತ ಇಲ್ಲ ಅಂತೀರೇನು? ಯಾಕಿಲ್ಲೋ, ಆದ್ರ ಪ್ರಾಪಂಚಕ್ಕಾದ ಮಾತನ ಕರ್ಮ ಮುಗಿಸೇ ಮೋಕ್ಷ ಪಡಿಬೇಕು. ಅದಕ್ಕಂದೆ ಹೋಗು, ನಿನ್ನ ಅಪ್ಪ ಅವನ ಕಡೆಗೆ ಹೋಗು, ಲಗ್ನ ಮಾಡ್ಕೋ, ಸಂಸಾರಿಯಾಗಿ ವಂಶ ಬೆಳೆಸು. ನನ್ನನ್ನ ಸಂಸಾರ ಬಂಧನಕ್ಕೆ ಸಿಗುವಂತೀರೇನು ಗುರುಗಳೇ? ಮನಸ್ಸು ಮಾಗಬೇಕಾದ್ರ ಎಲ್ಲಾ ಭವಬಂಧನಗಳ ಅನುಭವ ಆಗಬೇಕು. ಅನುಭವ ಆಗಿ ಜೀವನ ತತ್ವ ಕಾಣಬೇಕು. ನೀ ಅಂಥ ಕಾರಣ ಪುರುಷ ಆಗ್ತಿ ಅಂತ ನನ್ನೊಳಗಿದ್ದಾಳಲ್ಲ ಈ ದೇವಿ, ಈಕೆ ಅರ್ಥ. ನಾ ಇನ್ನೂ ಅಲ್ಪ, ನಿಮ್ಮಿಂದ ಕಲಿಬೇಕಾದ್ದು ಬಹಳ ಅದ. ಇಲ್ಲೇ ಇದ್ದು ನಿಮ್ ಸೇವಾ ಮಾಡ್ಕೊಂಡಿರೋಣ ಅಂತ. ನಾವು ತಿಳ್ಕೊಂಡಂಗೆಲ್ಲ ಆಗೋದಿಲ್ಲೋ ಶರೀಫ. ನಿನ್ನ ಜ್ಞಾನದ ಹಸಿವು ನನಗೆ ತಿಳಿತದ. ಅದಕ್ಕಂದೆ ಕಾಲ ಕೂಡಿ ಬರ್ಲಿ, ನಾನು ನೀನು ಕೂಡ ಸಾಧನಾ ಮಾಡೋಣ. ಸಾಧನಾದೊಳಗ ಸಿದ್ಧ ಅದ. ಏನೋ ಸಿದ್ಧ? ಇಮಾಮ್ ಸಾಹೇಬ್ರಿಗೆ ಆಚಾರ ಆಗೈತ್ರಿ. ಶರೀಫ್ ಅಪ್ಪನವ್ರನ್ನ ಕರ್ಕೊಂಡು ಹೋಗಕ್ ಬಂದಿನ್ರಿ. ಏನಾಯ್ತಪ್ಪ ಜನಕ್ಕೆ? ಶರೀಫ, ಉದ್ರೇಕ ಒಳ್ಳೇದಲ್ಲ, ಆಗೋದಾಗ್ತದ. ದೈವ ನಿಯಮ. ಹೋಗಿ ಬಾ, ಹೋಗಿ ಬಾ. ಒಳ್ಳೇದಾಗ್ಲಿ, ಬಾ. ಶರೀಫ, ಕರ್ಮ ಕರಿಯೋದ ಹಿಂಗ. الله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين. बेटा बेटा, बाबा, बेटा, ಸಾಯೋಕ್ ಮೊದಲು ಏಕಪ್ಪ ನೋಡ್ಬೇಕು ಅಂತ ಅನ್ಸಿತ್ತ. ಪೈಲಿ ಅಗತ್ಯ ಯಾಕ ಇಂಥ ಮಗನ್ ಪಡೆದಕ್ಕೆ ಹೆಮ್ಮೆ ಪಡ್ಬೇಕ? ಮೇಲೆ ಈ ಸಂಸಾರದ ಭಾರ إن الذين كفروا سواء عليهم أأنذرتهم
ಮುಲ್ಲಾ ಮತ್ ಫೋನ್ ಮಾಡಕ್ ಬಿಡಂಗಿಲ್ಲಂತ. ಅವ ಸಿಟ್ಟಿಗೆದ್ದು ಯಾರ್ದ ಜೋಡಿ ಇತ್ತಾಗ ಬರಕತ್ತಾನ. ಮುಲ್ಲಾ ಬಾಬನ್ ದೇಹ ದಫನ ಮಾಡಾಕ ಬ್ಯಾಡ ಅಂತಾರಂತ. ಮುಂದೇನಾಗ್ತೈತೋ ನೋಡ್ಬೇಕು. ಬೇಟಿ ರುಮತ್ ಮುಲ್ಲಾ ಸಾಬ್ರ, ನಮ್ ಬಾಬಾನ್ ಮದ್ ಫೋನ್ ಮಾಡಕ್ ಆಗಲ್ಲ ಅಂದ್ರಂತ. ಹೌದಾ? ನಿಮ್ ಬಾಬಾನ್ ಮತ್ ಫೋನ್ ಮಾಡ್ಬೇಕಾದ್ರ ಮೊದಲು ನೀ ಕಲ್ಮಾ ಮಾಡಿಸ್ಕೋಬೇಕ. ಯಾ ಖಾದರ್, ನಾನೇನಂತ ಪಾಪ ಮಾಡಿಲ್ಲ. ಕಲ್ಮಾ ಮಾಡಿಸ್ಕೋಬೇಕಾದ ಅವಶ್ಯಕತೆ ನಂಗಿಲ್ಲ. ಹಂಗಾದ್ರ ನೀನ್ ನಮ್ ಕಬರ್ಸ್ಥಾನದೊಳಗ ಹೆಜ್ಜೆನೂ ಇಡೋ ಹಂಗಿಲ್ಲ. ಮುಲ್ಲಾ ಸಾಹೇಬ್ರ, ಇಂಥ ಪರಿಸ್ಥಿತಿನಾಗ ಧರ್ಮದ ಬೆದರಿಕೆ ಹಾಕೋದು ಯಾವ ನ್ಯಾಯ? ನಂಗ ನಿಮ್ ಖಬರ್ಸ್ಥಾನ್ ಬೇಕಿಲ್ಲ. ಬಾಬಾನ ನಮ್ ಹೊಲದಾಗ ಗೋರಿ ಮಾಡ್ತೀನಿ. ಇಂಥ ಬೇಳೆದಾಗ ಹಠ ಮಾಡ್ಬಾರ್ದು ಶರೀಫಾ. ಮುಲ್ಲಾ ಸಾಬ್ರಿ ಹೇಳ್ದಂಗೆ ಕೇಳ್ರಿ. ಏನು ತಪ್ಪಾಡ್ದೆ ಹಲ್ಲಿ ಹೊರೋದು ಅಂದ್ರೆ? ಇವ್ರ ಮಾತ್ ಕೇಳ ಹಂಗ್ ಮಾಡಿದ್ರೆ ನಾ ಧರ್ಮ ಭ್ರಷ್ಟ ಆಗ್ತೀನಿ, ಗುರುದ್ರೋಹಿ ಆಗ್ತೀನಿ. ಏನಾದ್ರಾಗ ನಡೀರಿ. ದುನಿಯಾ ಸೇ छुड़ाओ, कैद दुनिया से छुड़ाओ, या मोहम्मद मुस्तफा दीन का मार्ग बताओ. बिस्मिल्लाहिर्रहमानिर्रहीम. الفاتحة. الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم سبحان ربك رب العزة عما يصفون سلام على المرسلين والحمد لله رب العالمين. ನಮ್ಮ ಮಜಹಬ್ ಬಗ್ಗೆ ಹೆದರಿಕೆ ಹುಟ್ಲಿ ಅಂತ ಹಾಗೆ ಮಾಡಿದ್ದು. ದಿನಕ್ಕೆ 5 ಬಾರಿ ನಮಾಜ್ ಮಾಡ್ತಾ ಇದ್ದಿದ್ದ ಇಮಾಮ್ ಸಾಹೇಬರು ಹೊಟ್ಟಿಯಾಗ ಇಂಥ ಹುಟ್ಟದ್ನಲ್ಲ ಅಂತ. ಶರೀಫನ್ನ ಕಳಿಸ್ಬೇಡ್ರಿ ಅಂತ ಚಾಲು ಬರೆದು ನಾನು. ಅವ್ರು ಕೇಳಲಿಲ್ಲ. ಅಲ್ಲಿದ್ದು ಬಂದ. ಈಗ ಅವಂಗ ಬಾಬಾ ಇಲ್ಲ ದುಃಖ ಬೇರೆ. ನಿಮ್ ಬೇಟ ಅಂತ ತಿಳ್ಕೊಂಡು ಮಾಫ್ ಮಾಡ್ರಿ. ನೋಡವ್ವ, ನನಗೆ ನಿನ್ ಮೇಲಾಗ್ಲಿ ನಿನ್ ಮಗನ ಮೇಲಾಗ್ಲಿ ಸಿಟ್ಟಿಲ್ಲ. ನಾವ್ ಅಷ್ಟೆಲ್ಲ ಹೇಳಿದ್ರು ಕಲ್ಮಾ ಮಾಡ್ಸ್ಕೊಳಕ್ ಆಗೋದಿಲ್ಲ ಅನ್ಬಿಟ್ನಲ್ಲ. ನಾವಾದ್ರೂ ಏನ್ ಮಾಡ್ಬೇಕು ಹೇಳು? ಇಂಥ ವಿಷಯದಾಗ ಯಾರ ಮಾತು ಕೇಳೋದಿಲ್ಲ. ಹಂಗಂದ್ರ ಹಂಗ? ನೀ ಅವನ್ ಹಡದ್ ತಾಯಿ ಹಿಂಗ್ ಕುಂತ್ರ ಆದೀತಾ? ಅವ ಕೈ ತಪ್ಪ ಹೋಗಕ್ ಮುಂಚೆ ನೀ ಏನಾರು ಮಾಡ್ಬೇಕು. ನನ್ ಕಡೆಯಿಂದ ಏನಾದೀತು? ಹೆಣ್ಮಗಳು ನಾನು. ಅವನಿಗೆ ಒಂದ್ ಮದ್ವೆ ಮಾಡು. ಶಾದಿ ಆಯ್ತು ಅಂದ್ರೆ ತಾನೇ ಹಾದಿಗೆ ಬರ್ತಾನ. ಬೇಕಿದ್ರೆ ಹೇಳು, ಕುಂದಗೋಳದೊಳಗೆ ಒಂದು ಚಂದದ ಹುಡುಗಿ ಅದ, ಒಳ್ಳೆ ಖಾನ್ದಾನಿ ಹೆಣ್ಮಗಳು. ನೀನ್ ಹೂ ಅಂತಂದ್ರ ನಾನೇ ಹೋಗಿ ಮಾತಾಡಿ ಬರ್ತೀನಿ. أعوذ بالله من الشيطان الرجيم. بسم الله الرحمن الرحيم. الحمد لله الحمد لله من يهده الله فلا مضل له ومن يضلل فأشهد أن لا إله إلا الله وحده لا شريك له وأشهد أن محمدا عبده ورسوله صلى الله عليه وسلم. लोगों के साथ मिश्री. बिस्मिल्लाहिर्रहमानिर्रहीम. बिस्मिल्लाहिर्रहमानिर्रहीम. मोहिउद्दीन साहब की दफ्तर, मोहिउद्दीन साहब की दफ्तर, नेक अख्तर, फातिमा बी को जनाब इमाम साहब के फर्जन शरीफ साहब को मेरी वकालत से दो मुसलमान गवाहों के रूबरू हाज़राने जमात के रूबरू मेरी वकालत से तुम्हारी जोजियत में दे दिया मैं इस निकाह को इस बीबी को कबूल किए तुम कबूल किया मैं 125 रुपए 2 दिनार महर बंधा गया है। फातिमा, तुम कबूल है? इस मेहर को मैं कबूल हूँ. कबूल है? कबूल हूँ. कबूल है? कबूल हूँ. शादी मुबारक हो. शुक्रिया. शादी मुबारक. शादी मुबारक. अल्लाहु अकबर. अल्लाहु अकबर.
سمع الله لمن حمده الله أكبر ಬಡಬಡ ಬರುವುದು ಕೊಡಹಾಲ ಕುಡಿದು ಗಡಿಗಿಯ ಒಡೆಬುದು ಮ್ಯಾವ್ ಮ್ಯಾವ್ ಬಿಸಿ ಮ್ಯಾವ್ 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 ಬಿಸಿ ಮ್ಯಾವ್ 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 ಬಿಸ್ ಬಿಸ್ ಮ್ಯಾವ್ 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 ಊರಾಗ ಸಾಯಿ ತೆಗೆದ ಭಾರಿ ಬೇಸ್ ಮಾಡಿ ಸೇರಿಪ ಶಿಶುನಾಳದ ಮಕ್ಕಳು 4 ಅಕ್ಷರ ಕಲಿಯಂಗ ಎಲ್ಲ ಬಾಬಾ ನಿಚ್ಚೆ ಗುರು ಗೋವಿಂದನ್ ದಯ ಅದೆಲ್ಲ ಬರೋಬರಿ ಆತ್ ಬಿಡು ಆದ್ರ ಸಾಲಿ ಸಾಲಿ ಅಂತ ನಮ್ ಹೆಜ್ಜಿ ಮೇಳ ಮರ್ತಿ ಮತ್ತ ಸಣ್ಣವಿದ್ದಾಗ ಏನು ಗಮ್ಮತ್ಲಿ ಹೆಜ್ಜೆ ಹಾಕ್ತಿದ್ವಿ ನೀ ಹೌದ್ ಬಿಡ ಆ ಗಮ್ಮತ್ ನಮಗ್ ಬರೋದಿಲ್ಲ ಅದನ್ನೆಂತಾದ್ರೂ ಮರೆಯಕ್ಕಾದೀತೇನು ಹೆಜ್ಜಿ ಮೇಳನೂ ಮಾಡೋಣ ಬಯಲಾಟನೂ ಹಚ್ಚೋಣ ಬಯಲಾಟ್ನ ಹೌದು ಈಗ ಇದು ಪ್ರಭುಲಿಂಗ ಲೀಲೆ ಹಿರೇಮಠದ ಸಿದ್ದರಾಮಯ್ಯನವರು ನನ್ ಕೊಟ್ಟೋಗ್ಯಾರ ಶ್ರೀಶೈಲಕ್ಕೆ ಹೋಗೋ ಮುಂದೆ ಮಾಡೋಣ ಅಂತ ಭಾರಿ ಸಂತೋಷ ಆತು ಹಗಲೊತ್ನ್ಯಾಗ ಸಾಲಿ ರಾತ್ರಿಯಾಗ ಬಯಲಾಟದ ಕೂಡ शरीफ आज भी आया ना क्या नहीं आया जी छह ಇಂಥ ಸರತ್ನಾಗ ಬರೋದು ಗೆಳೆಯರ ಜೊತೆ ಮಾತಾಡ್ತಾ ಹೊತ್ತೋಗಿದ್ದೆ ಗೊತ್ತಾಗಿಲ್ಲ ಶಾದಿ ಆದ್ಮೇಲೆ ಮನ್ಯಾಗ ಹೆಂಡತಿ ಅನ್ನೋ ಒಂದ್ ಪ್ರಾಣಿ ಇರ್ತೈತಿ ಅದು ದಾರಿ ಕಾಯ್ತಿರ್ತೈತಿ ಅನ್ನೋ ನೆಪ್ ಬೇಡೇನೋ ನಿಂಗ ಪಾಪ ಇಷ್ಟ ತನಕ ನಿನ್ ದಾರಿ ಕಾದು ಊಟಾನು ಮಾಡ್ದ ಹೆಂಗ್ ಮಲ್ಗ್ಯಾಳ ನೋಡು ಮಾಡಬೇಕೆಂಥವಳ ಸ್ನೇಹ ಮಾಡಬೇಕೆಂಥವಳ ಒಳ್ಳೆ ಮೋಹದಿಂದಲೇ ಬಂದು ಕೊಡುವಂಥವಳ ಸ್ನೇಹ ಮಾಡಬೇಕೆಂಥವಳ ಅರಗಿಳಿ ಸಮಯುವಳ ನುಡಿಯು ಚೆಲ್ವ ಸುಳಿನಾಭೆ ಕುಚ ಕುಂಭಗಳ ಹಂಸ ನಡೆಯು ಅರಗಿಳಿ ಸಮಯುವಳ ನುಡಿಯು ಚೆಲ್ವ ಸುಳಿನಾಭೆ ಕುಚ ಕುಂಭಗಳ ಹಂಸ ನಡೆಯು ಥಳಥಳಿಸುವ ತೋಳ್ತೊಡೆಯು ಥಳಥಳಿಸುವ ತೋಳ್ತೊಡೆಯು ಒಳ್ಳೆ ಬಳಬಳಕುವ ನಡುವಿನ ತಳಿರಡಿಯು ಸ್ನೇಹ ಮಾಡಬೇಕೆಂಥವಳ ಸ್ನೇಹ ಮಾಡಬೇಕೆಂಥವಳ
ಲೋಚನೆಯುವಳ ನೋಡಿ ಕಾಮ ವಿಷಯ ಸುರತ ಸುಖದಯದಿಂದ ಬೇಡಿ ಕುಸುಮ ಲೋಚನೆಯುವಳ ನೋಡಿ ಕಾಮ ವಿಷಯ ಸುರತ ಸುಖದಯದಿಂದ ಬೇಡಿ ವಿನಯ ವಚನದಿ ಮಾತಾಡಿ ವಿನಯ ವಚನದಿ ಮಾತಾಡಿ ದೇವ ಶಿಶುನಾಳದೀಶನ ದಯದಿಂದ ಕೂಡಿ ಸ್ನೇಹ ಮಾಡಬೇಕಿಂಥವಳ ಸ್ನೇಹ ಮಾಡಬೇಕಿಂಥವಳ ಒಳ್ಳೆ ಮೋಹದಿಂದಲಿ ಬಂದು ಕೊಡುವಂಥವಳ ಸ್ನೇಹ ಮಾಡಬೇಕಿಂಥವಳ ಸ್ನೇಹ ಮಾಡಬೇಕಿಂಥವಳ. अरे जात के जना रोज 5 वक्त नमाज करते हैं, मगर निम बेटा वारक ಒಂದ್ ದಿನಾನು ಜುಮ್ಮಾಕ್ಕೆ ನಮಾಜ್ಗೆ ಮಸೂದಿಗೆ ಬರೆದ್ರೆ ಹ್ಯಾಂಗ? ನನಗೇನು ತಿಳಿವಲ್ದು. ಜಡ್ಡಾಗಿ ಹಾಸಿಗೆ ಹಿಡ್ದೇನ ಗಾಂಟಿ ಸಾಲಿ ಶುರು ಮಾಡ್ತೇನಂತ ಚಾವಡಿಗೆ ಹೋದ್ರು. ಸಾಲಿ ಚಾಲು ಮಾಡ್ತಾನ ಒಕ್ಕೆ ಬರಾಬರ್ ಮಸೂತಿಗೂ ಆನೆಗೂ ನೈ ಹೋತಾ. ನೀವ್ ಹೇಳ್ದಂಗ ನಾ ಮಾಡ್ದೆ. ನೀವು ನಿಖಾ ಮಾಡಿಸು ಅಂದ್ರಿ ಮಾಡಿಸಿದೆ. ಬರೇ ನಿಖಾ ಮಾಡಿಸಿದ್ರೆ ಏನ್ ಬಂತು? हमारे रीति रिवाज नंगे नड़ीबेकु अंत ताकीत माडबेकु. ये सब महीने पहले ही बोला नहीं. सलाम वालेकुम. वालेकुम सलाम. सलाम सलाम वालेकुम. आदाबर से आदाबर. अरे बेटा नमाज ಮಾಡ್ಲಿಕ್ಕೆ ಮಸೂದಿಗೆ ಹೋಗವಲ್ಲಂತ ಯಾಕೋ? ಎಲ್ಲಾ ಕಡೆ ಇರೋ ಅಲ್ಲಾಹ್ ಪ್ರಾರ್ಥನೆ ಮಾಡೋದಕ್ಕೆ ಮಸೂದಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಅಮ್ಮಿಜಾನ್. ನನ್ನ ಕಲ್ಪನಾ ಮಸೂದಿನ ಬ್ಯಾರದ. ಅಲ್ಲೇ ನಾನು ನಮಾಜ್ ಮಾಡ್ತೀನಿ. क्या बोला? मसूदिಗೆ ಹೋಗಿ ನಮಾಜ್ ಮಾಡೋ ನಾವೆಲ್ಲ ಹುಚ್ಚರು, ನೀವು अपने ಶಾಣೆ ಆದ್ಯಾ? ಬೇಟಿ ये तो बहुत हो गया. ಈಟ್ ದಿನ ನೀನ್ ಮಾರಿ ನೋಡ್ಕೊಂಡು ನಾವು ಸುಮ್ಕಿದ್ದಾಯ್ತು. ಆದ್ರೆ ಇನ್ ಮುಂದೆ ಹಾಗಾಗಣ್ಣಿಲ್ಲ. ಇವನ್ ಸುಮ್ಕ ಹಂಗ ಬಿಟ್ರೆ ಬಾಯಿಗೆ ಬಂದಿದ್ದಲ್ಲ ಮಾತಾಡಿ ನಮ್ ಜನನೆಲ್ಲ ಕೆಡಿಸ್ತಾನೆ. ಅದಕ್ಕ ಇವ್ ಮಸೂದಿಗೆ ಬರ್ದ ಹಂಗ ಹೊರಗೆ ಹಾಕೀನಿ. ಮುಲ್ಲಾ ನೇನು ಅಂತ ತಿಳ್ಕೊಂಡ. ಚಲಿಯ ಬೀರ್ ಸಾಬ್ ಚಲೋ. ಅಮ್ಮಿಜಾನ್ दुख में पड़ा मन सुख नहीं माया टकती मरना रखवाला रे खाता पीता सोता सब दिन बात ये गफलत खेल रे 3 रोज गुजराना जीवन का ये थन माठी मैल रे रोशन हो शिशनाल जगत पर देश पिया के लाल रे ಧರ್ಮ ಅಂದ್ರೆ ಇದೇನ? ಧರ್ಮಿಷ್ಠ ರೀತಿ ಇದೇನ? ಮನುಷ್ಯತ್ವ ಬೇಡ ಏನು ಧರ್ಮಕ್ಕ? ಮುಲ್ಲಾ ಹೇಳಿದ್ದ ಖರೆ ಆದ್ರೆ ನಾ ಹೇಳಿದ ಸುಳ್ಳೇನ? ಗುರು ಗೋವಿಂದ ಹೇಳಿದ ಸುಳ್ಳೇನ? ನಂಗಿದಕ್ಕೆ ಉತ್ತರ ಬೇಕಾಗೈತೆ. ಇವತ್ತ್ಯಾಕೋ ನಿನ್ನ ಮನಸ್ಸು ಸಮ ಇದ್ದಂಗಿಲ್ಲ. ತಾಲಿ ಮಾಡಿಸೋ ಸ್ಥಿತಿಯಾಗಿಲ್ಲ ನೀನು. ಹೋಗು ಮನಿಗೆ ಹೋಗು. ಏ ಕಳ್ಳಿ, 3 ತಿಂಗಳ ಮೇಲೆ ಸುದ್ದಿ ಹೇಳಿ ಈಗ ಹಿಂಗ್ಯಾಕ್ ನಿಂತೆ? ಕಣ್ಣಾಗನ ಮಿಂಚ್ ಮರಿ ಮಾಚಿ ಅಂತೂ ಅವ್ವ ಹುಟ್ಟು ಬರ್ತಾಳ ಬಿಡು. ಮತ್ತೆ ನನ್ನ ಜೊತೆ ಯಾಕೆ? 3 ತಿಂಗಳ ಬೈಕಿ ಏನ? ಬಡಿ ಗಾರ್ಗಿ ಹೂರಣಗಡುಬು, ಕಡ್ಲಿ ಪಚ್ಚಡಿ ಕಟ್ಟಿನಾಂಬರ, ಮುತ್ತಿನಂತ ಜ್ವಾಳದ ಮೆತ್ತನ ರೊಟ್ಟಿ, ಒತ್ತಿ ಕೊಡಲೇ ನಾರಿ ತುಂಬಲಿ ನಿನ್ ಹೊಟ್ಟಿ. ನಿಮ್ಮ ಮೊದ್ಲ ನಿಮ್ ಹೊಟ್ಟಿ ಚಿಂತೆ ಮಾಡ್ರಿ. ಯಾಕ ಒಂದ ರೊಟ್ಟಿ ನಿಂಗ? ಯಾಕ
ನನಗೆ ಯಾಕೆ ಹೇಳಿಲ್ಲ? ಹೇಳಿದ್ರೆ ಯಾರನ್ನಾದ್ರೂ ಕೇಳ್ತಿದ್ದೆ. ಹೇಳಿದ್ರೆ ಬೇಸರ ಮಾಡ್ಕೊಂತೀರಿ ಅಂತ ಹೇಳಿಲ್ಲ. ಏಟುತ್ತ ಸಾಲ ತಗೊಳೋದು, ಕೊಡವ್ರ ಕೊಟ್ಟು ಕೊಟ್ಟು ಹೈರಾಣಾಗ್ಯಾರ. ಬ್ಯಾಸ್ರ? ಈ ಜೀವನ ಅಂದ್ರ ಒಂದ್ ದೊಡ್ಡ ಸಾಲ. ಅದನ್ನ ತೀರ್ಸ್ಲಿಕ್ಕ ಇಷ್ಟೆಲ್ಲ ಪರಿಪಾಟ್ಲ. ಛೀ ಹೊಚ್ಚಿ, ಇರೋದನ್ನ ಹಂಚ್ಕೊಂತೀನಿ ನೋಡು. ಈ ಬದುಕಂದ್ರನ ಹಿಂಗ, ನಾವು ಬರೋದನ್ನೆಲ್ಲ ಹಂಚ್ಕೊಂಡ್ ತಿನ್ಬೇಕು. ಇಕ ತಗೋ. ಕೇಳ್ರಿ, ನಾನೊಂದು ಒಗಟ ಹೇಳ್ತೀನಿ, ಅರ್ಥ ಹೇಳ್ರಿ ನೋಡೋಣ. ನೋಡಾಕ್ ಸಣ್ಣಕೊಂಡ್ರು ಮುಂದೆ ನಿಂತ್ರ ಅಣ್ಯಾರು ತಮ್ಯಾರು ಬೆಣ್ಯಾವುದು ಸುಣ್ಯಾವುದು ಒಂದು ಗೊತ್ತಾಗಲಾರ್ದಂಗ್ ಮಾಡಿಬಿಡ್ತಾಳ. ಯಾರೀಕಿ ಗುಣಕ್ ಮರ್ಯಾದೆ ಕೊಡ್ದ ಹೆಣನು ಹಾ ಅಂತ ಎದ್ ಕೂಡ ಹಂಗ್ ಮಾಡೋ ಜನ ಜನ ದೇವತಿ ಲಕ್ಷ್ಮಿ. ಇದನ್ನ ಹೇಳ್ಪಂಗಾರ, ಹೋಗುವಾಗ ಹೂವಿನ ತೋಟ, ಬರುವಾಗ ಬರೇ ತೋಟ. ಗೊತ್ತಾಯ್ತು ಬಿಡ, ಹತ್ತಿವಲ್ಲ. ಈಗ ನಾವೊಂದು ಒಗಟ ಹೇಳ್ತೀನಿ, ಉತ್ತರ ಹೇಳ. ಅರಿಶಿಣದ ಸೀರೆ ಹಾಕಿ ಒಟ್ಟಂದ ಮಾಡಾಕಿ, ಇಂಥ ಪುರುಷರಿಲ್ಲದ ಬಸರಾದಾಕಿ, ಇಂಥ ಪುರುಷರಿಲ್ಲದ ಬಸರಾದಾಕಿ ನಾರಿ ಜಾಣಿ ಯಾರೆಂದು ನೀ ಹೇಳ. ಹಿಂಗ ಪುರುಷರಿಲ್ದ ಬಸರಾದಾಕಿ ತಾಳಿಗರಿ ಅಲ್ಲೇ ಅಂತಮ್ಮ. ಏ ಶರೀಫ, ಇವತ್ತೊಂದು ಪದ ಆಗಾಕಬೇಕು. ಹೌದು ಮತ್ತ ಆಗಾಕಬೇಕು. ಏನ್ರಪ್ಪ? ನಾ ಈ ಪದ ಹಾಡೋ ಸ್ಥಿತಿಯಾಗಿಲ್ಲ. ಸುಮ್ನ ನೀನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾ ಇನ್ ಬರ್ತೀನಿ. ನಿಲ್ ಶರೀಫ, ಹಿಂಗ್ ಬಂದ್ ಹಂಗ ಹೊಂಟಲ್ಲ, ಹಬ್ಬುಟ ಮಾಡ್ಕೊಂಡು ಹೋಗಲ್ಲ. ನಿನ್ನ ಹತ್ರ ಸ್ವಲ್ಪ ಮಾತಾಡೋದೈತಿ. ಹಿಂಗಂತಿ? ನಡಿ. ಏನದು? ಮನೆಯಾಗ ಜ್ವಾಳಿಗ್ತಿಲ್ಲ, ಅದಕ್ಕ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನಾ ಆಮೇಲೆ ಬರ್ತೀನಿ. ಏ ಶರೀಫ, ಬಿಡೆ ಮಾಡ್ಕತಿಯನ? ನಿನ್ನ ತತ್ವ ಪದಗಳಿಗೆ ನನ್ನ ಹೊಲ ಮನೆ ಆದ್ರೂ ಬರ್ಕೊಟ್ಟೇನು? ನಂದಾಗ್ಲಿ ನಿಂದಾಗ್ಲಿ ಸ್ಥಿರ ಅಲ್ಲ ಈ ಹೊಲ ಮನಿ. ಆದ್ರೆ ನಿನ್ ನಂಬಿಕೆನ ನಂಗೆ ದೊಡ್ಡ ಆಸ್ತಿ. ಹಂಗಾದ್ರ ನಂಬಿಕೆಂತ ಕೇಳ್ತೀನಿ, ನಿನ್ನ ಮನೆ ಚಿಂತಿ ನನಗ್ ಬಿಟ್ಟು ನಿಶ್ಚಿಂತೆಯಾಗಿರು. ಒಗಟ್ನಾಗ ಒಂದು ಒಗಟಿರೋ ಅಂತ ಪದ ಹೇಳು ಬಾ. ಏ ಗುರುಪಾದಪ್ಪ, ಏ ಸೂರಪ್ಪ, ಲಘುನ ಸಜ್ಜು ಮಾಡ್ರು, ಶರೀಫ ಪದ ಹಾಡ್ತಾನಂತ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾದರದವಳ ಮದ್ದಲಿ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಒಳ್ಳುವನಿಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಒಳ್ಳುವನಿಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಮೆಲ್ಲಲು ಬಂದ ಮುದುಕಿಯನ್ನೇ ನೆಲ್ಲು ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಹಗ್ಗ ಮಗ್ಗಾವ ನುಂಗಿ ಮಗ್ಗಾವ ಲಾಳಿ ನುಂಗಿ, ಹಗ್ಗ ಮಗ್ಗಾವ ನುಂಗಿ ಮಗ್ಗಾವ ಲಾಳಿ ನುಂಗಿ, ಮಗ್ಗದಲ್ಲಿರುವ ಅಣ್ಣನನ್ನೇ ಮಣಿಯು ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ.
ಗವಿಯನ್ನು ನುಂಗಿ ಗವಿಯೂ ಇರುವೆಯ ನುಂಗಿ ಗುಡ್ಡ ಗವಿಯನ್ನು ನುಂಗಿ ಗವಿಯೂ ಇರುವೆಯ ನುಂಗಿ ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಅಂತೂ ಕರ್ಕೊಂಡು ಹೋಗಕ್ಕ ಬಂದಿರಿ ಅಂತಾತು. ಹೌದು ಭಾಯ್ಜಾನ್. ನಾಳೆ ಕೋಳಿ ಒದರ್ತಿದ್ದಂಗೆ ನಾವು ಹೊಂಟ್ಬಿಡ್ತೀವಿ ಭಾಯ್ಜಾನ್. ಬಸರಂಗ್ಸು 10 ನೆತ್ತಿಗೆರೋ ಮುಂಚೆನೆ ಊರ್ ಸೇರೋದು ಬೇಷ್. ನಿನ್ ತಂಗಿ ಏನಂತಾಳ? ತಾವ್ ಹೇಳ್ದಂಗೆ ಆಗ್ಲಿ ಅಂತಾಳೆ. ಚಚ್ಚಲ್ ಬಾಣಂತನ ತವ್ರ ಮನೆಯಾಗೆ ಆಗ್ಲಿ ಅಂತ. ಹೌದಾ? ನಾನೊಬ್ಬನ ಬಿಟ್ಟು ಹೊಂಟಿ? ಇಲ್ರಿ, ನಿಮ್ ಮರ್ಜಿ ಇದ್ದಂಗ ಆಗ್ಲಿ. ಯಾಕೆ ನಗಾಕತ್ತೀರಿ? ಅಲ್ಲ, ಈ ಪ್ರಭುಲಿಂಗ ಲೀಲೆ ನಕಲ್ ಮಾಡ್ತಿದ್ನಲ್ಲ, ಅದ್ರಾಗ ಒಂದು ಪ್ರಸಂಗ ನೋಡಿ ನೆಗೆ ಬಂತು. ಹೇಳಿ ಕೇಳಿ ಅಲ್ಲಮ್ಮ ಮೊದ್ಲಿ ಹೊಡೆದು ಊರು ತಿರುಗ್ತಿದ್ದಂಥ ಜಂಗಮ ಅಂಥ ಚಂದುಳ್ಳಿ ಚೆಲ್ವಿ ಮಾಯೆ ಎದುರಿಗೆ ಬಂದ್ರು ಬಿಟ್ಟು ಓಡದ್ನಲ್ಲ, ಎಂತ ಹುಚ್ಚ ಅಂತೀನಿ. ಅಂದ್ರ ನೀವಾಗಿದ್ರೆ ಹಿಂದ ಓಡ್ತಿದ್ರೇನ? ಚೇಚೆ, ನಿನ್ನಂತಾಕೇನ್ ಬಿಟ್ಟು ಹೋದೇನಾ? ಹಾವ ತುಳಿದೇನ ಮಾನಿನಿ ಹಾವ ತುಳಿದೇನ. ಖರೆ ಅಂದ್ರೂನು ತವ್ರ ಮನೆಗೆ ಹೋಗ್ಬೇಕಾ? ಅಷ್ಟ ಆಕರ್ತಿಯಿಂದ ಅಣ್ಣ ಕರಿಯಕ್ ಬಂದಾನ ಬಂಡಿ ಕಟ್ಕೊಂಡು. ಬರೋದಿಲ್ಲ ಅನ್ನೋದು ಭೇಷ್ ಅಲ್ಲ. ಅಮ್ಮಿ ಜಾನ್ ಇದ್ದಿದ್ರ ಆ ಮಾತ ಬ್ಯಾರೆ ಇತ್ತು. ದಿನ ತುಂಬಿದ ಹೊತ್ನಾಗ ನಿನ್ನ ನೋಡ್ಲಿಕ್ಕೆ ಒಂದು ಹೆಣ್ಣು ಜೀವ ಬ್ಯಾಡೇನು? ಹೋಗ್ಬಾತ ಅವ್ರಿಗೆ. ನಾನಿದ್ದಾಗ್ಲ ನೀವ್ ಹಿಂಗ, ಮತ್ ನಾ ಹೋದ್ಮ್ಯಾಕ ನಿಮ್ಮನ್ ಯಾರು ನೋಡ್ಕೊಂತಾರ? ಏನಾರ ಆಗ್ಲಿ, ನಾ ಇಲ್ಲೇ ಇರ್ತೇನಿ. ಫಾತು, ನಾನು ನೀನು ಅನ್ನೋ ಸಂಬಂಧ ಇಲ್ಲ. ಸಂತ್ಯಾಗ ಮಂದಿ ಸೇರಿದಂಗ ಹೊತ್ತು ಮುಳುಗೋ ಮಠ ಇದ್ದು ಮತ್ತ ತಮ್ಮ ದಾರಿ ಹಿಡಿದು ಹೋಗೋಂಗ. ನಿಮ್ಮಲ್ಕೋ, ಮುಂಜಾನಿದ್ದು ಗಡಾನ್ ಹೋಗ್ಬೇಕು. ಅಂಕು ಡೊಂಕಿನ ಬಾವಿ, ಶಂಖಚಕ್ರದ ಬಾವಿ, ಬಿಂಕ ಬಿಟ್ಟು ಹೇಳಯ್ಯ. ನಿನ್ನೆ ಹೇಳ್ಕೊಟ್ಟಿದ್ದ ಪದ್ಯಾನ ಹೇಳ್ರ. ಪಾಪ ಹೆಂಡತಿ ತವ್ರ ಮನಿಗೆ ಹೋದಾಗಿಂದ ಶರೀಫನ್ ಮನಸ್ಸು ಕುಂದ್ಗೊಳಕ್ ಹೋಗಿಬಿಟ್ಟೈತಿ. ಒಮ್ಮಿಂದ ನಮ್ಗೆ ಜಾಸ್ತಿ ನಿಂತು ಬಿಡ್ತಾನ. ಚಲೋ ಬಿಡ. ಯಾರೋ ಬಂದ್ರಲ್ಲ ಅಲ್ಲಿ? ಯಾರ? ನಾನು ಕುಂದಗೋಳದಿಂದ ಬಂದೇನ್ರಿ. ಫಾತಿಮಾ ಹೆಣ್ಮಗಳು ಹೊಡೆದಾಡ್ರಿ.
ಫಾತಿಮಾ ಹೆಂಗದಳ? ಅದು ಹೆರಿಗೆ ತ್ರಾಸಾಗಿ ಆಕಿ ತೀರ್ಕೊಂಡ್ರಿ. ನಿಮ್ಮ ಮಾವ ನಿಮ್ಮನ್ನ ಕರ್ಕೊಂಬರಕ್ ಹೇಳ್ಯಾರ್ರಿ. ಮೋಹದ ಹೆಂಡತಿ ತೀರಿದ ಬಳಿಕ ಮವನ ಮನೆಯ ಹಂಗಿನ್ಯಾಕೋ. ಮೋಹದ ಹೆಂಡತಿ ತೀರಿದ ಬಳಿಕ ಮವನ ಮನೆಯ ಹಂಗಿನ್ಯಾಕೋ. ಸಾವು ನೋವಿಗೆ ಸಾರದ ಬೀಗನ ಮಾತಿನ ಹಂಗೊಂದೆನಗ್ಯಾಕೋ. ಮಾತಿನ ಹಂಗೊಂದೆನಗ್ಯಾಕೋ. ಮೋಹದ ಹೆಂಡತಿ ತೀರಿದ ಬಳಿಕ ಮವನ ಮನೆಯ ಹಂಗೆನ್ಯಾಕೋ. ಖಂಡಾವನದಿ ಸೋಕಿ ತನ್ನ ಮೈಯೊಳು ತಾಕಿ ಕೊಂಡೆದ್ದು ಹೋಗುವುದು ಭಯವ್ಯಾಕೋ. ಖಂಡಾವನದಿ ಸೋಕಿ ತನ್ನ ಮೈಯೊಳು ತಾಕಿ ಕೊಂಡೆದ್ದು ಹೋಗುವುದು ಭಯವ್ಯಾಕೋ. ಮಂಡಲನ್ನಾಡಿಗೆ ಪಿಂಡಾದ ಗೂಡಿಗೆ. ಮಂಡಲನ್ನಾಡಿಗೆ ಪಿಂಡಾದ ಗೂಡಿಗೆ ಚಂಡೀತನದಿ ಚರಿಸ್ಯಾಡುದ್ಯಾಕೋ. ಮೋಹದ ಹೆಂಡತಿ ತೀರಿದ ಬಳಿಕ ಮವನ ಮನೆಯ ಹಂಗೆನ್ಯಾಕೋ. ತಂದೆ ಗೋವಿಂದ ಗುರುವಿನ ಸೇವಕ ಕುಂದುಕೋಳಕ್ಕೆ ಬಂದು ನಿಂತಾನ್ಯಾಕೋ. ತಂದೆ ಗೋವಿಂದ ಗುರುವಿನ ಸೇವಕ ಕುಂದುಕೋಳಕ್ಕೆ ಬಂದು ನಿಂತಾನ್ಯಾಕೋ. ಬಂಧೂರ ಶಿಶುನಾಳಧೀಶನ ದಯದಿಂದ. ಬಂಧೂರ ಶಿಶುನಾಳಧೀಶನ ದಯದಿಂದ ಇಂದಿಗೆ ವಿಷಯದ ವ್ಯಸನಗಳ್ಯಾಕೋ. ಮೋಹದ ಹೆಂಡತಿ ತೀರಿದ ಬಳಿಕ ಮವನ ಮನೆಯ ಹಂಗೆನ್ಯಾಕೋ. ಸಾವು ನೋವಿಗೆ ಸಾರದ ಬೀಗನ ಮಾತಿನ ಹಂಗೊಂದೆನಗ್ಯಾಕೋ. ಮಾತಿನ ಹಂಗೊಂದೆನಗ್ಯಾಕೋ. ಶರೀಫ, ಕೋಡಿ ಎಲ್ಲ ಮನ್ ಗುಡಿಗೆ ಹೊಂಟಿದ್ದೆ. ದೇವಿ ಏನೋ ನೀ ಬರ್ತಿ ಅಂತ ನಿನ್ ದಾರಿನ ಕಾಯ್ಕೋತ್ ಕೂತಿದ್ದೆ. ಕೂಟ್ರಿ ಸಂಸಾರ ಸುಖ ಉಂಡು ಮತ್ತ ನಿಮ್ ನೆರಳ ಕೆಲ್ಲಿಗೆ ಬಂದೆ ಗುರುಗಳೇ. ನನ್ ಕೈ ಬಿಡ್ಬೇಡ್ರಿ. ಹೆಂಗಿದ್ದ ಹೆಂಗಾಗಿಯೋ ಹುಡುಗ? ಉಳಿಪೆಟ್ ತಿಂದ ಕಾಲಿನ ಹೆಂಗ? ತಗೋ ಶಂಕರಿ, ತಗೋ ಕುಡಿ ಶಂಕರಿ. ತಗೋ ಕುಡಿ. ಶಂಕರಿ ಸಕಲ ಚಿಂತಾ ನಿವಾರಿಣಿ, ಭಕ್ತ ಜನ ಮನೋಲ್ಲಾಸಕಾರಿಣಿ, ಮಮ ಶಿಷ್ಯ ಕ್ಲೈಭ್ಯಂ ಪರಿಹಾರಿಣಿ, ಜಗನ್ಮಾತೆ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ. ನೋಡ್ತೀಯನ್ ಕುಡಿ. ಈ ಭಾವಬಂಧನಗಳನ್ನು ಮೀರೋ ಸತ್ಯ ಕಾಣಿಸಿ ಗುರುಗಳೇ. ನೀವು ತೋರಿಸಿದ್ದ ಹಾದಿ. ಶರೀಫ, ಸನ್ಯಾಸಿ ಆಗ್ಲಿ ಸಂಸಾರಿ ಆಗ್ಲಿ ಜೀವನ ಅಂತಂದ್ರ ಕೆಸರಿನಾಗಿನ ಮಳೆ ಹುಳ ಇದ್ದಂಗಿರ್ಬೇಕು.
ಕೆಸರಿನಿಂದ ತಪ್ಪಿಸ್ಕೊಳ್ಳಿಕ್ಕಾಗುವುದಿಲ್ಲ. ಆದ್ರ ಕೆಸರು ಮೈಗೆ ಮೆತ್ಕೋತಕ್ಕದಲ್ಲ. ಹೋಗ್ಲಿ ಬಿಡು. ಈ ಶಂಕರಿ ಇದ್ದಾಗ ಯಾಕ ಕೆಸರಿನ ಮಾತು? ಕುಡಿ ಕುಡಿ ಬ್ರಹ್ಮರಸ ಅದು. ಅಟ್ರ ಊರಿಗೆ ಜಗದ್ಗುರುಗಳು ಬಂದಾರ. ನಿಮ್ಮನ್ನ ಕರ್ಕೊಂಡ್ ಬಾ ಅಂತ ನಮ್ಮನ್ನ ಕಳ್ಸ್ಯಾರ. ಓ, ಜಗದ್ಗುರುಗಳು? ಜಗದ್ಗುರು? ಗುರು ಗೋವಿಂದನ ಮುಂದ ಇನ್ಯಾವ ಜಗದ್ಗುರು? ಯಾವ ಜಗತ್ತಿಗೆ ಅವ್ರ ಗುರು? ಜಗತ್ತು ಎಷ್ಟಾಗಲ್ಲದ ಅಂತ ಗೊತ್ತದೇನ ಅವ್ರಿಗೆ? ಒಂದ ಜಗತ್ತು, 100 ಮಂದಿ ಜಗದ್ಗುರುಗಳು. ಗೋವಿಂದ ಭಟ್ರ, ತಿಳಿದವ್ರು ನೀವಾದ್ರೂ ಒಂದು ಮಾತು ಹೇಳ್ರಿ. ನಮ್ ಶಿಷ್ಯ ಹೇಳಿದ ಮಾತು ನನ್ನ ಮಾತು. ನಾವಿಬ್ರು ಒಂದ. ಧರ್ಮಗೆಟ್ರು ಆಚಾರಗೇಡ ಆಗ್ಬಾರ್ದಂತ. ಬಾಯಾಗಿನ ಕಪ್ಪಿಗೆ ಕಂಡಷ್ಟ ಜಗತ್. ಪರಂಪರೆಗೆ ಹಿಂಗ ಅಂಟ್ಕೊಂಡ್ರ ಅಜ್ಞಾನನ ವೃದ್ಧಿ ಆಗೋದು. ಇನ್ನೇನು? ಜಯ ಶಂಕರಿ. ಅವರಿಬ್ರು ಕೂಡಿ ಕುಡ್ಕೋತಾ ಕೂತಿದ್ರು ಸ್ವಾಮಿ. ಯಾರವ ಜಗದ್ಗುರು? ಜಗತ್ ಎಷ್ಟ್ ಆಗಲ್ಲದ ಅಂತ ಅವ್ಗೇನಾರು ಗೊತ್ತನು ಅಂತಿದ್ರಿ ಸ್ವಾಮಿ. ಏನೇನೋ ಅಕಳ ಸಕಳ ಮಾತಾಡ್ತಿದ್ದ ಶರೀಫ. ಹಿಂಗ? ಸಣ್ಣಂದಿರ್ತ ಆ ಮುಸುಲ್ರ ಹುಡುಗನ್ನ ಮನೆಯಾಗ ಇಟ್ಕೊಂಡು ಪಾಠ ಹೇಳುವುದಲ್ದ ಜನಿವಾರ ಸಹಿತ ಹಾಕಿದ್ದ ಗೋವಿಂದ ಭಟ್ಟ. ನಡುವೆಲ್ಲ ಹೋಗಿದ್ದೇನ್ರಿ ಆ ಶರೀಫ. ಹೋದ ಅನ್ನೋದ್ರಾಗ ಬಂದೆ ಬೆಳಕಿಂದಾಗ ನಂಗೆ ಆತ ಬಂದ್ರು ಭಟ್ಟ ಬಂದ್ರು. ಬಂದ್ರು ನೋಡ್ರಿ, ಕುಡುಕು ಗುರು ಖಡಕ್ ಶಿಷ್ಯ. ನೀವು ಆ ಗೋವಿಂದಗ ಸರಿಯಾಗಿ ಸಂಜಾಯಿಸಿ ಹೇಳ್ರಿ. ಹೇಳ್ದಂಗೆ ಕೇಳದಿದ್ರ ಬೈಸ್ಕರ ಹಾಕ್ತೀವ ಅಂತ ಹೆದರಿಕೆ ಹಾಕ್ರಿ. ಬರ್ರಿ ಬರ್ರಿ ಗೋವಿಂದ ಭಟ್ರ ಬರ್ರಿ. ಜಗದ್ಗುರುಗಳು ಸ್ವಾಮಿಗಳಿಗೆ ನಮಸ್ಕಾರ. ಅಲ್ರಿ, ನೀವು ಇವರು ಕೂಡ ಕೂತು ಕುಡ್ದು ನಮಗೇನೇನೋ ಎಬಡ ತಬಡ ಮಾತಾಡೋರಂತ? ನಾವ್ರಿ ಇಲ್ಲದ್ದೇನ್ ಅಂದಿಲ್ಲಲ್ರಿ. ಏನದ ನಿಮ್ ಬಗಲಾಗಿರೋ ಆ ತತ್ರಾಣಿಯಾಗ? ಇದ್ರಿ ಇದು ಲಕ್ಷ್ಮೀಶ್ವರದ ಕೋಡಿ ಎಲ್ಲಮ್ಮನ ಪೂಜೆಗೆ ಒಯ್ತಿದ್ದ ಆಕಳ ಹಾಲು. ಸುಳ್ಳಾರಿ, ಅದ್ರಲ್ಲಿ ಸೆರೆ ತುಂಬ್ಯಾರ ಸೆರೆ. ಹೌದ್ರಿ, ಸೆರೆ ತುಂಬ್ಯಾರ. ಏನ್ ಹಿಂಗಂದ್ರ ಸ್ವಾಮಿಗಳಿಗೆ ಸಂಶಯ ಇದ್ರೆ ತಾವ ಪರೀಕ್ಷೆ ಮಾಡಿ ನೋಡ್ಬೋದು. ಹಿಡಿಯೋ. ಇದೇನೋ ಹೌದು, ಇದು ಆಕಳ ಹಾಲ ಖರೆ. ಆತ್ರ ಶರೀಫ, ನಿನ್ ತತ್ರನಾಗಿಂದವ್ರಿಗೆ ಹಾಕು. ಬರ್ರಿ, ಕೈ ಹೊಡ್ರಿ, ತಗೋರಿ. ಆಕಳ ಹಾಲು ಶುದ್ಧ ಆಕಳ ಹಾಲಿದು. ನಮ್ಮ ಮ್ಯಾಲೆ ಇಲ್ಲ ಇಲ್ಲ ಸಂಶಯ ತಗೊಂಡ್ರಿ. ಈಗ್ಲಾದ್ರೂ ತಿಳಿತೋಲ್ವ ನಾವೆಂಥವ್ರು ಅಂತ. ಹಂಗ ತಗೋರಿ. ಸಿ ಅದ ಹೌದಲ್ಲ? ಯಾರು ಏನು ಅಂತ ತಿಳ್ಕೊಳ್ಳೋ ಕುವ ತಿಳ್ದವ್ರು. ನಡಿಯೋ ಶರೀಫ, ನಡಿ. ಜಗದ್ಗುರುಗಳ ಬರ್ತೀವ್ರಿ, ನಡಿ. ಅಲ್ಲ ಅಗದಿ ಹಾಲು ಹಿಂಗಾಗೋದಂದ್ರ ಯಾಕೋ ನಮೂನಿ ಅದಲ್ಲ ಹಾಲು. ನಿಂಗೇನಾದ್ರು ಆತ? ಹೊಟ್ಟಿ ಒಳಗ ರಾಮ್ಗಳ ಬಾಯಿ ಚಪ್ಪಲ್ಸಿ ಹೊಡೆದ್ಬಿಟ್ರು. ನಿಮ್ಮ ನಮ್ಮದ್ರ ಮಾರಿಗೆ ಮಸಿ ಬಳ್ಕೋಬೇಕಾದಿತ್ತು. ಜಾಸ್ತಿ ಮಾತಾಡ್ಬೇಡ್ರಿ, ಹೋಗ್ರಿ ಇಲ್ಲಿಂದ. ಬೇಡ ಪಂಡಿತರಿದ್ದೀರಿ. ಏನ್ ಗುರುಗಳೇ, ಯಾಕೆ ನಗ್ತೀರಿ? ಇವತ್ ಮುಂಜಾನೆ ಸಂಗತಿ. ಮನಸ್ಸು ಅಂತಂದ್ರ ಓಡ್ಸೋನ್ ಕೈಯಾಗಿನ ಕುದುರೆ ಇದ್ದಂಗ. ಹಿಡಿತ ಗಟ್ಟಿದ್ರ ಸವಾರಿ ಚಲೋ. ನಿಜ ಗುರುಗಳೇ, ಆದ್ರೂ ಸೆರೆ ಹಾಲಾದದ್ ಹೆಂಗ? ಕೈ ಹೊಡ್ಡಿದಂಗ ತನ್ನ ಮನಸ್ಸ ಸಿಕ್ತದೋ. ಸಿಹಿ ಇದ್ರ ಹಾಲು, ಕೈ ಇದ್ರ ಸೆರೆ. ಅಂದ್ರ ಮನಸ್ಸೇ ಮನಸ್ಸಿನ ಮನಸ್ಸ ನಿಲ್ಲಿಸುವುದು. ಮನಸ್ಸಿನ ಮನ ತಿಳಿಯುವ ಮನ ಬ್ಯಾರಲು ಮನಸ್ಸೇ. ಭಲೆ, ಆದ್ರ ಮನಸ್ಸಿನ ಮನ ತಿಳಿಯೋ ಮನ ಬ್ಯಾರೆನ ಅದದು. ನನಗೂ ನಿನಗೂ ಮೀರಿತ್ತು. ಆ ತಾಯಿಗೆ ತಿಳಿದದ್ದು. ಥೂ ಇವನ ಆಪ್ನ. ಜಗದ್ಗುರು ಗದಲ್ದಾಗ ಶಂಕರಿನ ತೀರಿ ಹೋತು. ನಾ ತರ್ತೀನಿ ಗುರುಗಳೇ. ತಗೊಳು. ಮನಸ್ಸೇ ಮನಸ್ಸಿನ ಮನಸ್ಸ ನಿಲ್ಲಿಸುವುದು. ಮನಸ್ಸಿನ ಮನ ತಿಳಿಯುವ ಮನ ಬ್ಯಾರೆಲ್ಲೋ ಮನಸ್ಸೇ.
ದ್ಯಾಮವ್ ತಾಯಿ, ಏನಾರ ಒಂದ್ ದಾರಿ ತೋರ್ಸು. ನಿನ್ ಮಕ್ಕಳ ಜೀವ ತಹತಃ ಅಂತೈತಿ. ಖಾಲಿ ಕೈಲೆ ತತ್ರಾಣಿ ತುಂಬಿಸೋದು ಹ್ಯಾಂಗ? ತಗೋ ತಗೋ, ಯಾಕಂಗ್ ಬಾಯ್ಬಿಟ್ಕೊಂಡು ನೋಡ್ತಿ? ಹಳೆ ಬಾಕಿನೆಲ್ಲ ಚುಕ್ತಾ ಮಾಡಿ ಹೊಸ ಶುರು ಮಾಡು. ಅದನ್ನೇನ್ ನೋಡ್ತೀಯಲ್ಲ ಚಪ್ಪ, ಅಸಲಿ ಬಂಗಾರತ ಅದು. ಗಡನ್ ಕೊಡು, ಗುರುಗಳು ಕಾಯ್ಕೋತ ಕುಂತಾರ. ಅಸಲಿ ಬಂಗಾರದ್ದು ಭದ್ರ ಆಗಿರ್ಬೇಕು ನೋಡ್ರಿ, ಅದಕ್ಕ ಕಣ್ಣಿಟ್ಟು ನೋಡಿನ್ರಿ. ತಪ್ಪು ತಿಳಿಬೇಡ್ರಿ ಸಾಹೇಬ್ರ, ಅಪರೂಪದ ವಸ್ತು ನೋಡಿ ಅಪಾಯ ಕಂಡಂಗ ಆತ್ರಿ. ಅಂಥದ್ದೇನಿಲ್ಲ ಬಿಡು, ಕೊಡೋಳು ಅವಳ, ತಗೊಳ್ಳೋಳು ಅವಳ. ತಗೋರಿ. ಜೈ ಶಂಕರಿ. ಎಲ್ಲರಂತವನಲ್ಲ ನನ್ನ ಗಂಡ, ಬಲ್ಲಿದನು ಪುಂಡ, ಎಲ್ಲರಂತವನಲ್ಲ ನನ್ನ ಗಂಡ. ಎಲ್ಲರಂತವನಲ್ಲ ಕೇಳೆ, ಸೊಲ್ಲಿಗೆ ಬೈದು ನನ್ನ ಎಲ್ಲಿ ಹೋಗದ ಹಂಗ ಮಾಡಿಟ್ಟ, ಕಾಲ್ ಮುರಿದು ಬಿಟ್ಟ, ಎಲ್ಲರಂತವನಲ್ಲ ನನ್ನ ಗಂಡ. ಅವೇನ್ ಮುರಿತಾನೆ ನಿನ್ ಕಾಲು, ನಾವು ಮುರಿತೀವಿ ನಿನ್ ಕಾಲು. ಗುರುಗಳ ಮುಂದೆ ಅವಮಾನ ಮಾಡೋದಲ್ದ ಮತ್ತೆ ದ್ಯಾಮವ್ರ ಮುಗ್ತಿನ ಕದ್ದೀಯಾ? ಮುಗ್ತಿ? ನಾವು ಕದ್ದೀವ್ಯಾ? ನಿಮ್ಗೆ ಯಾರು ಹೇಳಿದ್ರು? ಏನಕ್ಕ ಬಾಯಲೆ ಏನ ಹೇಳತ್ತ? ಹೌದಲ್ಲ? ಹೌದ್ರಿ, ಶರೀಫ್ ಸಾಹೇಬ್ರ ಈ ಮುಕ್ತಿ ಕೊಟ್ಟು 2 ಬುಡ್ಡಿ ಸೆರೆ ತಂದಾರ್ರಿ. ಈಗೇನ್ ಹೇಳ್ತೀಯೋ? ಅವೇನ್ ಹೇಳ್ತಾನ್ರಿ? ಹೇಳ್ಕೊಂಡ್ರಿ ಪೊಲೀಸ್ ಬಂದ್ರತ್ತೆ. ನಿಂದರ್ರಿ, ನಂಗ್ ಮೂಗ್ತಿನ ಸ್ವತಃ ದ್ಯಾಮವನ ಕೊಟ್ರು. ಬೇಕಾದ್ರೆ ಆಕಿನ ಕೇಳ್ರಿ. ನಿಮ್ಗಷ್ಟು ಅನುಮಾನ ಇದ್ರ ಆ ದ್ಯಾಮವನ್ ಗುಡಿಗೆ ಹೋಗಿ ನೋಡ್ರಲ್ಲ. ಏನಚ್ಚ ಆ ಮುಗಿತಾರ ನಡ್ರಿ ದ್ಯಾಮ ಗುಡಿಗೆ ಹೋಗಿ ಎಲ್ಲಾರು. ತಾಯೇ ಜಗದಂಬೆ, ಶರೀಫ ಹೊಟ್ಟಿ ಹರಹರ ಆತಪ್ಪ, ಆ ರೊಟ್ಟಿ ಗಂಟು ಬಿಚ್ಚು. ಯಾಕೋ ಏನಾಯ್ತು? ಇಲ್ಲಿ ನೋಡ್ರಿ, ದ್ಯಾಮವ ಇನ್ನೊಂದು ಮುಕ್ತಿ ಇರೋಲ್ದಾಕ? ಅಲ್ಲೋ, ದ್ಯಾಮವಾಗ 2 ಮುಕ್ತಿ ಅಂದ್ಮೇಲೆ 3 ಇರಬಹುದಲ್ಲ, 10 ಇರಬಹುದು. ಕುಚ್ಚಪ್ಪ, ದೇವಿ ನಿನಗಿಂಥ ಶಕ್ತಿ ಕೊಟ್ಟಾಳ, ಆದ್ರೆ ಅದನ್ನ ಹೆಂಗ್ ಬಳಸ್ಕೋಬೇಕು ಅನ್ನೋ ತಿಳುವಳಿಕೆ ಇಲ್ಲಲ್ಲೋ. ರಾತ್ರಿ ಸೆರೆ ತರಕ ನಂಗೆ ಬ್ಯಾರೆ ದಾರಿ ಕಾಣಲಿಲ್ಲ. ದ್ಯಾಮವ ತೋರಿಸಿದ ಹಾದಿ ಅಂತ ನಾ ಹಿಂಗ್ ಮಾಡ್ದೆ, ಗುರುಸೇವಾ ಭಂಗ ಆಗ್ಬಾರ್ದು ಅಂತ. ಹಂಗಂತ ಹೇಳಿ ಇಂಥ ಅಗಾಧ ಶಕ್ತಿನ ಇಂಥ ಸಣ್ಣ ಪುಟ್ಟ ಕೆಲ್ಸಕ್ಕೆ ಬಳಸ್ತಾರೇನೋ? ಇಂಥ ಅಪರೂಪದ ಶಕ್ತಿ ಸಾಕ್ಷಾತ್ಕಾರದ ಸಾಧನ ಅದು. 6 ಅಳದು 3 ಮೀರಿ ಆತ್ಮ ಬ್ರಹ್ಮಜ್ಞಾನ ಪಡಿಬೇಕು. ನಿನ್ನ ನಂಬಿದ ಸಮಾಜಕ್ಕಾಗಿ ನೀ ಮಾಡ್ತಕ್ಕಂಥ ಕರ್ತವ್ಯ ಅದು. ಅದನ್ನ ಮಾಡಿ ಹೋಗ್. ನೀವ್ ಹೇಳ್ದಂಗ ನಾ ಮಾಡ್ತೀನಿ ಗುರುಗಳೇ. ಅಜ್ಞಾನದ ಕತ್ತಲೊಳಗಿಂದ ಜ್ಞಾನದ ಬೆಳಕಿಗೆ ನನ್ನ ಕರ್ಕೊಂಡು ಹೋಗ್ರಿ. ಯಾಕ ಏನಾಯ್ತು? ಅಪ್ಪ, ಊರಾಗ ಇಲಿ ಬೀಳ್ಲಿಕತ್ತಾವ, ಗಡ್ ಬಂದು ಜನ ಸಾಯ್ಲಿಕತ್ತಾರ. ಯಾರಿಗೂ ಹೇಳೋರಿಲ್ಲ, ಕೇಳೋರಿಲ್ಲ. ಶರೀಫ, ದೈವ ಕರೀತದ ಮಗನ, ನಿನಗಿರೋ ಶಕ್ತಿನೆಲ್ಲ ಅದಕ್ಕಾಗಿ ಹಚ್ಚು. ಕಣ್ಣೀರು ಬರೆಸ್ಬೇಡ, ಸಂತೋಷ ಹಂಚು. ನಿನ್ನ ದುಃಖ ಏನದಲ್ಲ ಅದು ನಿನ್ ಪಾಲಿಗಿರ್ಲಿ. ಹೋಗು.
ಮಾಳಿಗೆ ಅಜ್ಞಾನದಿಂದ ಸೋರುತ್ತಿಗುದು ಮನೆಯ ಮಾಳಿಗೆ ಮನೆಯ ಮಾಳಿಗೆ ದಾರುಗಟ್ಟಿ ಮಾಳ್ಪರಿಲ್ಲ ಸೋರುತಿಗುರು ಮನೆಯ ಮಾಳಿಗೆ ದಾರುಗಟ್ಟಿ ಮಾಳ್ಪರಿಲ್ಲ ಕಾಳ ಕತ್ತಲೆ ಒಳಗೆ ನಾನು ಮೆಲಕೇರಿ ಮೆಟ್ಟಲಾರೆ ಸೋರುತಿಗುರು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಗುರು ಮನೆಯ ಮಾಳಿಗೆ ತೊಲೆಯು ಹುಳುಕು ಜಂತಿ ಕೊರೆದು ಸರಿದು ಕೀಲ ಸಡಲಿ ಮುರುಕು ತೊಲೆಯು ಹುಳುಕು ಜಂತಿ ಕೊರೆದು ಸರಿದು ಕೀಲ ಸಡಲಿ ಹೊರಕು ಚಪ್ಪರ ಚೇರು ಗಿಂಡಿ ಮೆಲಕೇರಿ ಮೆಟ್ಟಲಾರಿ ಸೋರುತಿಗುರು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಗುರು ಮನೆಯ ಮಾಳಿಗೆ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು ಕಾಂತೆ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು ಎಂತ ಶಿಶುನಾಳದೀಶ ತಾನು ರೇ ಎಂತ ಶಿಶುನಾಳದೀಶ ತಾನು ನಿಂತು ಪೊರೆವನು ಎಂದು ನಂಬಿದೆ ಸೋರುತಿಗುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಗುದು ಮನೆಯ ಮಾಳಿಗೆ ಗುರುಗಳೇ 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 ನಾ ಬಂದಿನ್ರಿ ನಿಮ್ಮ ಆಜ್ಞಾ ಪ್ರಕಾರ ನಡ್ಕೊಂಡೆ ಆದ್ರೆ ನೀವು ಕೇಳ್ಬೇಡ್ರಿ ಕೇಳ್ಬೇಡ್ರಿ
ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಿದು ಕೊಡವಿಗೆ ಒಡೆಯನ್ನು ಅಡಗಿಕೊಂಡು ಕಡು ಬೆಳಗಿ ನೋಳಿರುತ್ತೀಹ ಗುಡಿಯ ನೋಡಿರಣ್ಣ ದೇಹದ ಕುಡಿಯ ನೋಡಿರಣ್ಣ 6 ಕಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ ಯೋಗಿರಾಜ ಶಿಶುನಾಳದೀಶ ತಾನಾಗಿ ಪರಾತ್ಪರ ಬ್ರಹ್ಮ ರೂಪನೆ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين تبت يدا यहाँ क्यों आए? ما أغنى عنه चलो मुल्ला जी से कहेंगे। ما كسب سيصلى نارا ذات لهب وامرأته حمالة ಏ ಶರೀಫಾ ಮತ್ತೆ ಯಾಕೆ ಬಂದೆ ಬಸತಿಗೆ? ಇವತ್ತು ಹಬ್ಬ ದೇವರ ದರ್ಶನ ಮಾಡ್ಲಿಕ್ಕೆ ಬಂದೆ. ಓ ನಿನಗ ಮಸೂತಿ ಹಬ್ಬ ಅಂತೂನು ಅದಾವೇನೋ? ಏನಂತೀರಿ ಮುಲ್ಲಾ ಸಾಹೇಬ್ರ? ಅಲ್ಲ ಎಲ್ರಿಗೂ ತಂದೆ ಅಲ್ಲೇನು? ಅವನ ಗುಡಿಗೆ ಬರೋದ್ರಾಗ ತಪ್ಪೇನ್ ನಂದು? ಆಹಾ ಮಾಡೋದೆಲ್ಲ ಮಾಡಿ ಆಡೋದೆಲ್ಲ ಆಡಿ ಹಾಡಿನೊಳಗೆಲ್ಲ ನಮ್ಮನ್ನು ಬೈದು ಮ್ಯಾಲಿಂದ ಇಲ್ಲಿ ಇಳಿದು ಬಂದೀಯಾ? ಏ ಡಬ್ರವನ್ನ ಮುಲ್ಲಾ ಸಾಹೇಬ್ರ, ಶರೀಫ ಕಣ್ಣೀರು ಒರೆಸು, ಬರೆಸ್ಬೇಡ. ಸಂತೋಷ ಹಂಚು. ನಿನ್ನ ದುಃಖ ಏನದಲ್ಲ ಅದು ನಿನ್ ಪಾಲಿಗಿರ್ಲಿ. ಮುಲ್ಲಾ ಸಾಹೇಬ್ರ, ಅಲ್ಲ ಅಲ್ಲಮ್ಮ ಇಬ್ರು ಒಂದ ಅಲ್ಲೇನು? ಏ ನಿನ್ನಿಂದ ನಾವೇ ನೀತಿ ಪಾಠ ಕಲಿಬೇಕಾಗಿಲ್ಲ. ಏ ಏನ್ ನೋಡಾಕತ್ತೀರೋ? ತಬ್ರ ಅವನ್ನ. हम तो देखा मोहम्मद नूरे गवर रमते छाकर आतरे तवाफ कर रोजा नमाजी रब्बान राजी वाजी बतके जनी पदर कुसर शरीयत में इस्लाम के दरिया उसमें रोशन शिशुनाल सदर
ಭವಬಂಧನಗಳ ಅನುಭವ ಆಗ್ಬೇಕು ಅಂದ ಗುರು ಗೋವಿಂದ. ಅಂಥ ಅನುಭವ ಸಾಕಷ್ಟಾಗಿದೆ. ಬಾಬಾ ಸತ್ತ, ಮಾ ಸತ್ಲು, ಜೀವಕ್ ಜೀವ ಆಗಿದ್ದ ಬಿವಿನೂ ಸತ್ಲು, ಜ್ಞಾನ ಜ್ಯೋತಿ ಆಗಿದ್ದ ಗುರು ಗೋವಿಂದನೂ ಕಣ್ಮರೆಯಾದ. ಇನ್ನೀ ಒಂಟಿ ಜೀವ ಒಂದಾ ಜಾಗ ಕಂಡ್ಕೊಂಡಿರೋದ್ರಾಗಿ ಏನೂ ಅರ್ಥ ಇಲ್ಲ. ಹೊಂಡ್ಬೇಕು ನಾ ಇನ್ನ ಗುರುವಿನ ಅಪ್ಪಣೆ ಹಂಗ ನಾಡು ಸುತ್ತಕ್ಕ. ಬಾಬಾ, ನಮ್ಮನ್ ಬಿಟ್ಟು ಹೋಗ್ಬೇಡ್ರಿ. ಹೌದು ಬಾಬಾ, ಗುರು ಗೋವಿಂದ ನಿಮಗ್ ಗುರು ಆದ್ರ ನೀವು ನಮಗ್ ಗುರು. ನಾ ಗುರು ಅಲ್ರು. ಊರು ಒಂದ ಆದ್ರೂ ಸೇರೋ ದಾರಿ ನೂರು. ದೇವ ಒಬ್ನ ಆದ್ರ ನಾಮ ಹಲವು. ಪೂಜಾ ಮಾಡ್ರಿ ಇಲ್ಲ ನಮಾಜ್ ಮಾಡ್ರಿ, ಬೋಧ ಒಂದೇ ಬ್ರಹ್ಮನಾದ ಒಂದೇ, ಬಿಂದು ಒಂದೇ ನಿಜ ಆನಂದ ಒಂದೇ. ಆ ಬಿಂದುವನ್ನ ನಮ್ ಸಾಧನಾದಿಂದ ನಾವ ಕಂಡ್ಕೋಬೇಕು. ಅದನ್ನು ಬಿಟ್ಟು ಅವರನ್ನು ಕಂಡರೆ ಅವರಂತೆ, ಇವರನ್ನು ಕಂಡರೆ ಇವರಂತೆ, ಅವರಿವರ ಹಿಂದೆ ತನಗೂ ತಿಳಿಯದ ಮೂಢನ ಕೂಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಬ್ರಹ್ಮವಿದ್ಯೆ ಸುಖ ಬ್ಯಾರೆ ಐತಿ, ಅದರ ನಿಜ ತಿಳಿದವರಿಗೆ ಮಾತ್ರ ಕಾಣ್ತೈತಿ. ಅರಿವಿನಿಂದ ಮಾಡೋ ಭಕ್ತಿ ಸಿಗತೈತಿ ಮುಕ್ತಿ. ಅಂತಹ ಅರಿವಿನ ಹಣತಿ ಹಚ್ಚಿ ನಮಗೆ ಮುಕ್ತಿ ದಾರಿ ತೋರಿಸೋ ತಂದಿ ನೀನ ನಮಗೆ ದೇವ್ರು. ಮತ್ತದ ಮಾತು, ನಾ ದೇವ್ರಲ್ರು. ದೇವರನ್ನ ಹುಡ್ಕೋತಾ ಹೊಂಟ ನಿಮ್ ಹಂಗ ಒಬ್ಬ. ನಡ್ರಿ ಎಲ್ಲರೂ ಕೂಡಿ ಕಾಣದ ದೇವರನ್ನ ಹುಡ್ಕೊಂಡು. ನಡೆಯೋ ದೇವರ ಚಾಕರಿಗೆ, ನಡೆಯೋ ದೇವರ ಚಾಕರಿಗೆ, ಮುಕ್ತಿ ಗೋಡೆಯ ಕಾದರ ಲಿಂಗಾನೆಲ್ಲ ತಿಪ್ಪಗಿರಿಗೆ. ನಡೆಯೋ ದೇವರ ಚಾಕರಿಗೆ, ನಡೆಯೋ ದೇವರ ಚಾಕರಿಗೆ, ಭವ ನಿವಾರಣ ಭಕ್ತವತ್ಸಲ ಕಾದರ ಲಿಂಗಾನೆಲ್ಲ ತಿಪ್ಪಗಿರಿಗೆ. ನಡೆಯೋ ದೇವರ ಚಾಕರಿಗೆ, ನಡೆಯೋ ದೇವರ ಚಾಕರಿಗೆ. ಶ್ರೀ ವೀರಭದ್ರ ದೇವರು ಹುಟ್ಟಿದ ರೂಪು ಎಂತೆಂದರೆ, ಹುಟ್ಟಿದಾಗಲೇ ಹೂವಿನ ಗಾಸೆ, ಮಂಜುಳ ಗಾಸೆ, ನಮ್ಮ ಗಾಸೆ, ನೃತ್ಯ ಗಾಸೆ, ಬೆಟ್ಟಿದ ಹೊನ್ನಾಳಿಗೆ, 1000 ಶಿರ, 3000 ನಯನ, 2000 ಭುಜ, ಕೆಕ್ಕರಿಸಿದ ಕಣ್ಣು, ಗಂಡು ಮಂಡೆ. ಇಂತಪ್ಪ ಶ್ರೀ ವೀರಭದ್ರ ದೇವರು ಹೋಮಕುಂಡದ ಬಳಿಗೆ ಹೇಗೆ ಬರ್ತಾನೆಂದರೆ, ಸರಿ ಬರಕತ್ತಾನಲ್ಲೇ, ಅವಂಗ ಮಡಿ ಮೇಲೆ ಅನ್ನೋದಿಲ್ಲ. ಆ ಕಡೆ ಹೋಗಂತ ಹೇಳೋಂಗೆ. ಅಯ್ಯೋ ಗುಗ್ಗಳಾರ್ ಹೋದ್ರಿ. ಏನ್ ಕೇಳ ಏನ್ ಅನಾಹುತ ಆಗ್ತೈತೆ? ಏನ್ ಮಾಡೋದು? ಯಾಕವ್ವ ಏನಾಯ್ತು? ನೀ ಬರ್ತಿ ಅಂತ ಮಡಿ ಮಡಿ ಅಂದ್ವಿ, ಆದ್ರ ಗುಗ್ಗಳ ಅರ್ತು. ಮಡಿ? ಯಾವುದು ಮಡಿ? ತಂಗಿ ಬಾರವ ಇಲ್ಲಿ, ಬಾರವ. ಅದಕ್ಕೆ ಯಾಕವ ಅಲ್ಟಿ? ಶರೀಫ್ ಸಾಹೇಬ್ರಿಗೆ, ಶರೀಫ್ ಸಾಹೇಬ್ರಿಗೆ, ಶರೀಫ್ ಸಾಹೇಬ್ರಿಗೆ, ಶರೀಫ್ ಸಾಹೇಬ್ರಿಗೆ, ಶರೀಫ್ ಸಾಹೇಬ್ರಿಗೆ, ಶರೀಫ್ ಸಾಹೇಬ್ರಿಗೆ, ಶರೀಫ್ ಸಾಹೇಬ್ರಿಗೆ. ಚೆನ್ನವ್ವ,
ಬೇ ಚೆನ್ನವ. ಶರೀಫಾ, ಏನವ್ವ ಬರಿಗೇಲ್ ಬಂದಿ? ಈ ಕಡೆ ಬಂದಾಗೆಲ್ಲ ಗಡಿಗೆ ತುಂಬಾ ಮಜ್ಜಿಗೆ ಕೊಟ್ಟು ಹೊಟ್ಟಿ ತಣ್ಣಗ್ ಮಾಡ್ತಿದ್ದಿ. ಇನ್ ಹೆಂಗ್ ತರ್ಲ ನನ್ನಪ್ಪ? ಇದ್ದು ಒಂದ್ ಎಮ್ಮಿ ಗೊಡ್ಡ ಬಿದ್ದು ಕುಂತೈತಿ. ಕೊಟ್ಟಿಗೆ ತುಂಬಾ ಉಣ್ಣೆಯಾಗಿ ದನ ಕರ ಸಾಯಕತ್ತಾವು. ಹೆಂಗ್ ಮಾಡ್ಲಿ ಅಂತೀವಿ ಹಂಗಾಗೈತಪ್ಪ. ಮನೆಯಾಗ ಹೊಸ ತಂಬಿಗೆ ಐತೇನವ? ಐತಿಯಪ್ಪ. ಹಂಗಾರ ನೀ ಇಲ್ಲೇ ನಿಂತು ಗೋವಿಂದ ಅಜ್ಜನ್ ಧ್ಯಾನ ಮಾಡ್ತಿರು. ಇದೇನವ ಬಾಗಲ್ದಾಗ ಹಿಂಗ್ ನಿಂತಿದ್ದಿ, ಗುಡಿ ಮುಂದ್ ನಿಂತಂಗ? ಒಳಗ್ ನನ್ ದೇವ್ರು ಶರೀಫ್ ಅಜ್ಜ ಅದನು ಯಪ್ಪ. ಮಾತ್ಮನ ಬಿಡವ ಶರೀಫ್ ಅಜ್ಜ. ಅವ್ ಕುಸಿಲೆ ಕಾಲಿಟ್ ಮನ್ಯಾಗ ಕುಸಿ ತುಂಬತೈತೆ. ಅವ್ ಹರಿಸಿದ್ರ ಹಾಳು ಬೆದ್ದು ಹೊಲದಾಗ ಹಸಿರು ಮೂಡ್ತೈತೆ. ಹಂಗಾಗ್ಲೇ ನನ್ನಪ್ಪ. ಈಗ ಈ ಮಗಿ ತುಂಬಾ ಐತಿ ನಿನ್ ಎಮ್ಮಿ ಹಾಲು. ಇನ್ ಮುಂದ ನಿನ್ ಮನೆಯಾಗ ಹಾಲಿನ ಹೊಳಿನ ಹರಿತೈತಿ ನೋಡವ್ವ. ಗಂಜಲ ತೆಗೆದು ಕೊಟ್ಟಿಗೆ ಸ್ವಚ್ಛ ಆಗಿಡು. ಉಣ್ಣಿ ಹೇಳ ಹೆಸರಿಲ್ದಂಗ ಅಕ್ಕಾವು. ಶಿವ ಒಳ್ಳೇದ್ ಮಾಡ್ಲಿ. ನಾ ಬರ್ತೀನಿ. ನಮ್ ಕಷ್ಟ ಸುಖಕ್ಕೆಲ್ಲ ನೀನಾ ದೇವ್ರಪ್ಪ. ನಾ ದೇವರ ಚಾಕ್ರ. ಚಲೋ. ಯಪ್ಪ, ಯೋಗ ಯೋಗ ಅನ್ನೋದು ಇದಕ್ಕ ನೋಡ್ರಿ. ದೇವ್ರು ಬಂದಂಗ ಬಂದ್ರಿ. ಮಗಳ ಮದುವೆ ಅಂತೂ ಆತು. ಈಗ ಆಕಿನ ಗಂಡನ ಮನಿಗೆ ಕಳ್ಸಾಕತ್ತೇನೆ. ನೀವು ಒಳಗ್ ಬಂದು 4 ಬುದ್ಧಿ ಮಾತು ಹೇಳಿ ಆಶೀರ್ವಾದ ಮಾಡ್ಯಪ್ಪ. ಬರ್ರಿಯಪ್ಪ. ಬರ್ರಿ ಬರ್ರಿ. ಅಳಬೇಡ ತಂಗಿ, ಅಳಬೇಡ. ನಿನ್ನ ಕಳುಹ ಬಂದವರಿಲ್ಲಿ ಉಳುಹಿಕೊಂಬುವರಿಲ್ಲ. ಅಳಬೇಡ ತಂಗಿ ಅಳಬೇಡ, ಅಳಬೇಡ ತಂಗಿ ಅಳಬೇಡ. ನಿನ್ನ ಕಳುಹ ಬಂದವರಿಲ್ಲಿ ಉಳುಹಿ ಕೊಂಬುವರಿಲ್ಲ. ಅಳಬೇಡ ತಂಗಿ ಅಳಬೇಡ, ಅಳಬೇಡ ತಂಗಿ ಅಳಬೇಡ. ಕಡಿಕಿಲೆ ಬುಡಿಯಕ್ಕೆ ಹಾಕಿದರವ್ವ, ಒಳ್ಳೆ ದುಡುಕಿಲೆ ಮುಂದಕ್ಕೆ ನೂಕಿದರವ್ವ. ಮಿಡಿಕ್ಯಾಡಿ ಮದುವ್ಯಾದಿ ಮೋಜು ಕಾಣವ್ವ, ಮಿಡಿಕ್ಯಾಡಿ ಮದುವ್ಯಾದಿ ಮೋಜು ಕಾಣವ್ವ. ಹುಡುಕ್ಯಾಡಿ ಮಾಯಾದ ಮರವೇರಿದವ್ವ. ಅಳಬೇಡ ತಂಗಿ ಅಳಬೇಡ, ಅಳಬೇಡ ತಂಗಿ ಅಳಬೇಡ. ನಿನ್ನ ಕಳುಹ ಬಂದವರಿಲ್ಲಿ ಉಳುಹಿ ಕೊಂಬುವರಿಲ್ಲ. ಅಳಬೇಡ ತಂಗಿ ಅಳಬೇಡ. ರಂಗಿಲಿ ಹುಟ್ಟಿದಿ ರೇಷ್ಮೆ ದಡಿಸೀರಿ, ಮತ್ತ ಹಂಗ ನೂಲಿನ ಪರವಿ ಮರತವ್ವ ನಾರಿ. ಮಂಗಳ ಮೂರುತಿ ಶಿಶುನಾಳದಿ ಜನ, ಮಂಗಳ ಮೂರುತಿ ಶಿಶುನಾಳದಿ ಜನ. ಅಂಗಳಕ ನೀ ಹೊರತು ಆದವ್ವ ಗೌರಿ. ಅಳಬೇಡ ತಂಗಿ ಅಳಬೇಡ, ಅಳಬೇಡ ತಂಗಿ ಅಳಬೇಡ. ನಿನ್ನ ಕಳುಹ ಬಂದವರಿಲ್ಲಿ ಉಳುಹಿ ಕೊಂಬುವರಿಲ್ಲ. ಅಳಬೇಡ ತಂಗಿ ಅಳಬೇಡ,
ಅಳಬೇಡ ತಂಗಿ ಅಳಬೇಡ. ದಯವಿಲ್ಲದ ಧರ್ಮ ಅದಾವುದಯ್ಯ. ದಯೆ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯೆ ಬೇಕು ಸಕಲ ಪಡಿ ಪದಾರ್ಥಗಳಲ್ಲಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ದಯ ಇರಬೇಕು. ಅದಿದ್ರನ ಶಿವ ಮೆಸ್ತಾನ. ಯಾಕ ಏನಾತು? ಇವರು ನಮ್ಮ ಮಠ ತೋಟಕ್ಕೆ ಹೊಕ್ಕು ಹೂ ಹರರ್ದು ಮೂಸ್ ನೋಡಿ ನೆಲಕ್ಕೆ ಹೋಗಿತಿದ್ರೆ. ಇವು ಸಿದ್ಧಾರೂಢರ ಪೂಜೆ ಇವಪ್ಪ, ಸುಮ್ನೆ ಹಿಂಗೆ ಯಾಕೆ ಕಿತ್ ಬಿಸಾಡ್ತಿ ಅಂದೆ. ಮೂರ ಮೀರಿ ಆರು ಏರಿ ಆರೂಢರಾದ ಸಿದ್ಧಾರೂಢರಿಗೂ ಈ ಹೂವಿನ ಮೇಲಿನ ಮೋಹ ಅಳಿಲಿಲ್ಲ ಅಂತ ನಾ ಅಂದೆ. ಪ್ರತಿ ವ್ಯಕ್ತಿ ವಸ್ತು ಸಾರ್ಥಕ ಆಗುವುದು ಅದರದರ ನಿಯಮಿತ ಕಾರ್ಯಕ್ಕೆ ಬಳಕೆ ಆದಾಗಲ್ಲೇನು. ದೇವರ ತಲೆಗೇರಿ ಹೂವು ಸಾರ್ಥಕ ಆಗ್ಬೇಕು, ಮೂಸಿಸಿಕೊಂಡು ನೆಲಕ್ಕೆ ಬಿದ್ದಲ್ಲ. ದೇವರ ಮೂರ್ತಿ ತಲೆ ಮೇಲಿಟ್ಟನ ಪೂಜಾ ಅಂತ ಆಗೋದಾದ್ರ ಇದ್ರ ಸುವಾಸನೆಯಿಂದ ನಾವು ಪಡೋ ಆನಂದಾನೂ ಪೂಜಾ ಯಾಕಾಗ್ಬಾರ್ದು ನಾಗ್ಲಿಂಗಪ್ಪ? ಈ ಜಗತ್ತಿನ ಚರಾಚರ ಎಲ್ಲ ಕಲ್ಪಿತ ಮಾಯ. ಇದನ್ನ ಸಾಕ್ಷೀಭೂತ ಆಗಿ ನಿಂತು ನೋಡು ಶರೀಫಾ. ಆ ಪರಬ್ರಹ್ಮ ಚೇತನ ಮಾತ್ರ ಸತ್ಯ. ಇದನ್ನ ನಂಬಿರೋ ನಾನು ಒಂದು ಅಸಂಗತ ಸಾಕ್ಷಿ ಚೇತನ. ಈ ಪ್ರಪಂಚನ ಅಸಂಗತ ಅನ್ನೋದಾದ್ರೆ ಮೋಹ ಮಾಯ ತುಂಬಿದ ಈ ಭವನದೊಳಗೆ ಈ ಜನರ ನಡುವ ಹ್ಯಾಂಗ್ ಸುಖದಿಂದಿದ್ದೀರಿ? ಮಠ ಕಟ್ಟಿದ್ರ, ಧರ್ಮದ ಹರಿಕಾರರಾದ್ರ ಈ ಎಲ್ಲಾ ಬಾಧ್ಯತೆಗಳು ಇರೋವ. ಈ ಬಾಧ್ಯತಾ ಅನ್ನೋದು ಒಂದು ಬಂಧನ ಅಲ್ಲೇನು? ಸಹಜ ಧರ್ಮ ಅನ್ನೋದು ಮೋಸ ಅಲ್ಲೇನು? ಜಗತ್ತಿನ ಎಲ್ಲಾ ಸಂಬಂಧಗಳ ಸೂತ್ರನೂ ಆ ನಿಯಾಮಕನ ಕೈಯೊಳಗ ಇರ್ತಾವ. ಒಂದು ಹುಲ್ಕಡ್ಡಿ ಅಲ್ಲಾಡೋದು ಅವನ ಇಚ್ಛಾ ಇದ್ರ ಅಲ್ಲೇನು? ಹಂಗಾರ ನಾ ಈ ಹೂವಿನ ಮೂಸ್ ನೋಡಿದ್ದು ಅವನಿಚ್ಛಾನ ಯಾಕಾಗಿರ್ಬಾರ್ದು? ಈ ನಾನು ಅನ್ನೋ ಶರೀಫಾ ಮೂಸ್ ನೋಡಿದ್ನಲ್ಲ, ಆ ನಾನು ಅನ್ನೋ ಸ್ವಾರ್ಥ ಅಳಿದಿದ್ರ ಅದು ಅವಂಗ ಮುಟ್ಟೋದಿಲ್ಲ. ಗರಗದ ಮಡಿವಾಳಪ್ಪನವರ, ನೀವು ನಾ ಬ್ಯಾರೆ ಅವ ಬ್ಯಾರೆ ಅನ್ನೋ ತತ್ವದ ಮೇಲೆ ಮಾತಾಡ್ತಿದ್ದೀರಿ. ಆದ್ರೆ ಇವೆರಡು ಒಂದ ಆದಾಗ ಬೇರೆಲ್ಲಿದು? ಹೌದು, ಆದ್ರೆ ಅದು ಐಕ್ಯ ಸ್ಥಳ. ಷಟ್ ಸ್ಥಳಗಳೊಳಗಿನ 5ನೇಯದನ್ನ ದಾಟಿ ಮುಟ್ಟಬೇಕಾದ 6ನೇಯ ಸ್ಥಳ. ಈ ನಿಮ್ ಸ್ಥಳ ಎಲ್ಲ ಇರೋದು ಒಂದೊಂದು ಮೆಟ್ಲ ಹತ್ತಿ ಹೋಗ್ಬೇಕಾದಂಥವಾಗ, ಹಾರಿ ಹೋಗಿ ಮುಟ್ಟೋ ಹಕ್ಕಿಗಲ್ಲ. ನಮ್ಮ ಕಾಯದ ಪರಿಮಿತಿಯೊಳಗ ನಮ್ಮ ಕಾರ್ಯ ಎಲ್ಲ ವ್ಯಕ್ತ ಆಗೋದು. ಅಂತಃ ಸಾಮರ್ಥ್ಯ ಅನ್ನೋದು ಈ ಕಾಯದ ಪರಿಮಿತಿನೂ ಮೀರಿ ನಿಂತದ್ದು. ಈ ಕಾಯೊಳಗ ನೀರು ಕೊಬ್ಬರಿ ಇಲ್ದಂಗ ಬರೇ ಬುರುಡಿ ನನಗ್ ದಯಪಾಲಿಸ್ತೀರ? ಸಿದ್ರು ಯಾವುದು ಇಂದ್ರಜಾಲ ಕಣ್ಕಟ್ ಮಾಡೋರಲ್ಲ. ತೆಂಗಿನಕಾಯಿ ಒಳಗ ಕೊಬ್ಬರಿ ನೀರಿರೋದು ಅದ್ರ ಧರ್ಮ. ಸಹಜ ಧರ್ಮಗಳನ್ನ ಮೀರಿ ನಿಂತದ್ದು ಸಾಕ್ಷಿ ಚೇತನ ಅಂದ್ರಿ. ಈ ಜಗತ್ತು ಮಾಯಾ ಅಂದ್ರಿ. ಹಂಗಾರ ಇದ್ರೊಳಗೆ ನೀರು ಕೊಬ್ಬರಿ ಯಾಕೆ ಮಾಯ ಆಗ್ಬಾರ್ದು? ಸಾಧ್ಯ ಇಲ್ಲ. ಛೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯವೇ ಇಲ್ಲ. ಸಾಧ್ಯದ. ಹ್ಯಾಂಗ ನೀರು ಕೊಬ್ಬರಿ ತುಂಬಿದ ಈ ಕಾಯಿ ಬರೇ ಬುರುಡಾತೋ, ಹಂಗ ಈ ಕಾಯ ಅನ್ನೋದು ಆಶಾ ಆಕಾಂಕ್ಷಾ ತುಂಬಿದ ಕಾಯಿ. ಅದನ್ನೆಲ್ಲ ಕೆರೆದು ಶುದ್ಧ ಬುರುಡಿ ಮಾಡಿ ಭಕ್ತಿ ಎಂಬೋ ತಂತಿ ಬಿಗಿದು ಮೀಟಿದ್ರ ಸುಜ್ಞಾನದ ಸಂಗೀತ ಹೊಂಟದ. ರೇ 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 ರಾ 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 ರೇ 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 ತರವಲ್ಲಟಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ತರವಲ್ಲಟಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ.
ಸರಸ ಸಂಗೀತದ ಕುರುಹುಗಳರಿಯದೆ ಬರಿದೆ ಬಾರಿಸದಿರು ತಂಬೂರಿ ತರವಲತ್ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಮದ್ದಾಲಿ ದನಿಯೊಳು ತಂಬೂರಿ ಅದ ತಿದ್ದಿ ನುಡಿಸಬೇಕು ತಂಬೂರಿ ಮದ್ದಾಲಿ ದನಿಯೊಳು ತಂಬೂರಿ ಅದ ತಿದ್ದಿ ನುಡಿಸಬೇಕು ತಂಬೂರಿ ಚಿತ್ತ ಸಾಧಕರ ವಿದ್ಯೆಗೆ ಒದಗುವ ಚಿತ್ತ ಸಾಧಕರ ವಿದ್ಯೆಗೆ ಒದಗುವ ಬುದ್ಧಿವಂತಗೆ ತಕ್ಕ ತಂಬೂರಿ ತರವಲ್ಲತ್ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಹಸನಾದ ಮ್ಯಾಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ ಹಸನಾದ ಮ್ಯಾಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ ಶಿಶುನಾಳದೀಶನ ಓದು ಪುರಾಣದಿ ರೇ 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 ಓದು ಪುರಾಣದಿ ಹಸನಾಗಿ ಬಾರಿಸೋ ತಂಬೂರಿ ತರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ತರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ತರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಏನಾದ್ರು ಚೌಡಾಳದ ಹಾವೈ ಸ್ವಾಮಿಗಳು ಮಳಿ ಬರ್ಲಿಲ್ಲ ಅಂತ ಆತ್ಮಹತ್ಯೆ ಸಿದ್ಧರಾಗ್ಯಾರ. ನಮ್ಮನ್ನ ನಂಬಂದೇವ್ರೆ ನೀವ ಏನಾರ ಮಾಡ್ಬೇಕ್ರಿ ಅಪ್ಪ. ಹುಚ್ಚು ಜನ ಇದ್ದು ಸಾಧಿಸೋದನ್ನ ಬಿಟ್ಟು ಸತ್ತೇನ್ ಸಾಧಿಸ್ತಾನವ. ನಾ ಬರ್ತೇನೆ ನಡ್ರಿ. ಸರಿ ಸಾಹೇಬ್ರ 12 ದಿನ ಆತು ಹಾವಾಯ್ ಸ್ವಾಮಿಗಳು ಹಿಂಗ್ ನಿಂತು. ಇನ್ನು 3 ದಿನಕ್ಕೆ ಚೌಡಾಳದ ಸುತ್ತ ಸೀಮೆಗೆ ಮಳಿ ಬರ್ಲಿಲ್ಲ ಅಂದ್ರ ತಿರ್ಸೂಲಕ್ ತಲೀನಾ ಕೊಟ್ಬಿಡ್ತಾರ್ರಿ ಇವ್ರು. ಸರಿ ಸಾಹೇಬ್ರ ಅದಗಟ್ಟ ಮನಿನ ಹಸನ್ ಮಾಡಿದವ್ರ ತಾವು ಇಪ್ಪ ನಿಮ್ನ ಎದುರು ಬಿದ್ದ ಮನಿ ತುಂಬಾ ನಗಿ ಮುಡ್ತೈತ್ರಿ. ಹಾವಯ್ಯ ಹಾವಯ್ಯ ಯಾಕೆ ಹಿಂಗ್ ದೇಹ ದಂಡಿಸ್ತೀಯೋ? ಇಳಿಬಾರ್ದ ಕೆಳಗ? ನೀರಿಲ್ದೆ ಸುತ್ತ ಸೀಮ್ಯಾಗ ಜನ ಜಾನುವಾರು ಸಾಯಾಕತ್ಯಾವು. ದೈವ ಮುನದಾಗ ಅದಕ್ಕೆ ಪರಿಹಾರ ಹುಡುಕೋದು ಬ್ಯಾಡೇನು? ಅಂದ್ರ ನೀ ಸತ್ರ ಅವು ಬದುಕ್ತವೇನು? ಗೊತ್ತಪ್ಪ, ಎಲ್ಲೋ ತಂಪು ಗಾಳಿ ಬೀಸಾಕತ್ತೈತಿ. ಬರೋ ಅಮಾವಾಸ್ಯೆ ಒಳಗ ಮುಗಿಲೆಲ್ಲ ಕರಗಿ ಸುರಿತೈತಿ ಜೋರ್ ಮಳಿ. ನನ್ನ ಉದ್ದೇಶನೂ ಅದ ಅಲ್ಲೇನು. ಮಾತಿ ಮಾತು ಕಟ್ಟು ಬಿದ್ದು ಮಳಿ ಬಂದ್ರೆ ಸಾಕು. ಖರೆ ಒಂದ್ರು ಮಳಿ ಬರ್ತೈತ್ಯಾ? ಖರೆ ಒಂದ್ರು ಹಾವಯ್ಯ, ಪ್ರಕೃತಿನ ಬಗ್ಗಿಸ್ತೀನಿ ಅನ್ನೋ ಅಹಂಕಾರ ಬಿಡ್ಬೇಕು. ಮಮಕಾರ ಬಿಟ್ಟು ಏಕಚಿತ್ತದಿಂದ ಅಲ್ಲ ಅಲ್ಲಮರ್ನ ರಾಮ್ ರಹೀಮರ್ನ ಎದುರಾಗಿಟ್ಕೊಂಡು ಶ್ರದ್ಧಾದಿಂದ ನಡ್ಕೊಳ್ಳೋದ ನಿಜವಾದ ಶಿವಪೂಜೆ. ಅದ ನಮಾಜ್, ಅದ ಪ್ರಾರ್ಥನಾ. ದೇಹ ದಂಡಿಸೋದು ವೃಥಾ ಶ್ರಮ. ತಿಳಿತಾ? ಆ ಶಿಶುನಾಳಧೀಶನ ಸಾಕ್ಷಿಯಾಗೂ ಮಳಿ ಆಗ್ತೈತಿ. ನೀ ಇಳಿದ್ ಬಾ ಕೆಳಗ. ನೀ ಹೇಳ್ದಂಗ ಆಗ್ಲೋ ಯಪ್ಪ. ದೈವದ ಕಷ್ಟ ಸುಖನ ಚಿಂತಿಸಿದ್ರ ನಂಬದಕ್ಕೂ ಸಾರ್ಥಕ.
ಈ ಶರೀರ ಅನ್ನೋದ ಒಂದು ತಂಬೂರಿ. ಅದನ್ನು ಶ್ರುತಿ ಮಾಡಿ ಮೀಟಿದ್ರ ಸುಸ್ವರ. ಈ ದೇಹದೊಳಗಿನ ವಿಷಯ ವಾಸನೆ ಜಂಬ ಡಂಬ ಅನ್ನೋ ಹೊಲಸನ ಹೊರಗೆ ಹಾಕಿದ್ರೆ ಈ ದಂಡಿಗೆ ಹೊರಗೆಲ್ಲ ಹಸನಾಗ್ತೈತಿ. ಹಸನಾದ ತನುವಿನ ತಂಬೂರಿನ ಹದ ಅರಿತು ಬಾರಿಸಿದ್ರ ಸುನಾದ ಹೊಂಟೈತಿ. ಅದ ಜೀವಸ್ವರ, ಅದ ದೇವಸ್ವರ. ಆ ದೇವರ ಮಾಡಿಟ್ಟ ತಂಬೂರಿ ಇದು. ಅದನ್ನ ಆಸರ ಬಾಸರದಾಗ ಬಾರಿಸಿದ್ರ ಕೀಸರಾದೀತು. ಬರೀ ಗಾಳಿ ಬಿಟ್ಟಂಗ ಪುಸ್ ಅಂತ. ಬೇಟಾ ಇಮಾಮ್, ನೀ ಗ್ರಹಗಳನ್ನ ಬಿಡಿಸೋದ್ರಾಗ ಮುಂದಾಗು. ನಿನಗ ಶಕ್ತಿ ಅದ. ಬೇಟಾ ಮೊಹಿದ್ದೀನ್, ನಿಂಗ ಹಕ್ಲಿಲ್ಲದ ಹೊಲ ಕೊಡ್ತೀನಿ. ನಾ ಹೇಳೋ ಪದ ಎಲ್ಲ ನಿಂಗ ಬರ್ಲಿ. ನಾಡು ತುಂಬಾ ಹಾಡಿ ಸಂತೋಷ ಪಡು. ಕೇಳಿದವ್ರಿಗಿಲ್ಲ ಅನ್ಬೇಡ. ಆಗ್ಲಿ ನಾನ. ಶರೀಫ್ ಅಜ್ಜ. ಓ ಕರುಬಸಪ್ಪ. ಯಜ್ಜ, ನನಗೂ ಒಂದೆರಡು ಬುದ್ಧಿ ಮಾತು ಹೇಳಿ ಅಜ್ಜ. ಬದುಕು ಬಾಳೆ ನಂದ ಅಂತಿ, ನಿಧಿ ಸೇರಿದಷ್ಟು ಸಾಲದು ಅಂತಿ. ಇಲ್ಲ ಅಂತಂದೆ. ಇನ್ ಮುಂದ ನಂದೆಲ್ಲ ನಿಂದ ಐತಿ. 9 ವಾರ ದಾಟಿ ಗಂಬಕ್ ಹೋಗುವಾಗ ಗಂಟಿ ಬಾರಿಸ್ದಂಗ ಗಾಳಿ ಮನಿ. ಅದಕ್ಕ ಆಶಾ ಅನ್ನೋದನ್ನ ಬಿಟ್ಬಿಡು. ನೀನ ಈ ಶಕ್ತಿ. ಯಪ್ಪ, ನೀ ಇಟೆಲ್ಲ ಹಾಡ್ದಿ ಓಡಾಡ್ದಿ ಎಲ್ಲಾರ ದೇವ್ರನ್ನ ಕಂಡ್ಯಾ ತಂದಿ? ನೋಡೇನಂದ್ರ ಕಾಣೋದಿಲ್ಲ, ನೋಡಿದ ಮ್ಯಾಲ ಬಿಡೋದೇ ಇಲ್ಲ. ಅವನೇ ಅಲ್ಲ, ಅವನೇ ಅಲ್ಲಮ, ಅವನೇ ಗುರು ಗೋವಿಂದ. ನಿಮ್ ಹತ್ರ ಜನ್ಮಾಂತರಗಳಿಂದ ಕಟ್ಕೊಂಡ್ ಬಂದ ಕರ್ಮದ ಗಂಟೆ ಐತಿ. ಕೊಡ್ರ ಅದನ್ನ. ನಾವು ಇದು ಗೋವಿಂದಜ್ಜನ ಪಾದಕ್ಕೆ ಹಾಕ್ತೀವಿ. ಅವ ಅದನ್ನ ಸುಟ್ಟು ಬಿಡ್ತಾನ. ಆಮೇಲೆ ಮಂದಿ ಎಲ್ಲ ಅವ ಬ್ಯಾರೆ ಇವ ಬ್ಯಾರೆ ಅನ್ನದ. ಆ ಶಿಶ್ನಾಳಧೀಶನ ದಯಾ ಇರೋರೆಲ್ಲ ಒಂದ ಅನ್ನೋ ಕಾಲ ಬರ್ತೈತಿ. ಸಂಜೆ ಆಗಕತ್ತೈತಿ, ಅವ್ರಿಗೆ ತುಸ ಆರಾಮ್ ನೀಡ್ರಿ. ಬೇಟಿ, ಉರಿಯೋ ದೀಪ ಬೆಳಕ್ ನೀಡೋದ್ರ ಸಂಗತಿಗೆ ಸುತ್ತಲಾಗಿನ ದೀಪಾನೂ ಹಚ್ಬೇಕು. ಕತ್ಲಾಗೋದಕ್ ಮುಂಚೆ ಒಳಗಿನ ದೀಪಾನೂ ಹಚ್ಬೇಕು. ನೀ ದೀಪ ಹಚ್ತಾಯಿ. ಆಗ್ಲಜ್ಜ. ಅಜ್ಜ, ಏನಾದ್ರೂ ಆಸ್ತಿ ಕೊಡ್ಲೇನಜ್ಜ? ನಮಗಷ್ಟ ಅಲ್ಲ, ಇಡೀ ಜಗತ್ತಿಗೆ ಸೇರಿದವ. ಹೌದು, ಒಪ್ಪುವಂತ ಮತ್ ಬರೋದು ಸಚಿವ.
ನಾನಲ್ಲ ಅವನ ವಾದ ಮಾಡಿದವ ನಾನಲ್ಲ ನಾದ ಬಿಂದುಗಳ ಭೇದ ವಸ್ತು ನಿಜ ಬೋಧದಲ್ಲಿದ್ದವ ನಾನಲ್ಲ ಎಂಬುದು ನಾನಲ್ಲ ಮಾನುಷ ಜನ್ಮವು ನಾನಲ್ಲ ಅಲ್ಲ 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 ಈಶ್ವರ ಹಿ ಅಲ್ಲ 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 ಈಶ್ವರ ಹಿ ಅಲ್ಲ अल्लाह अल्लाह मा भेद न समझो अल्लाह अल्लाह मा भेद न समझो राम रहीम एक ही समझो राम रहीम एक ही समझो अल्लाह अल्लाह मा भेद न समझो राम रहीम एक ही समझो जात पात का रीत छोड़ के दिल से हम सब एक हो दिल से